ನಾವು ಯಾವ ಹಂತದಿಂದ ಮಧ್ಯಮ ಹಂತಕ್ಕೆ ಮುಂದುವರೆದಿದ್ದೇವೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬಹುದು. ಅದಕ್ಕೆ ಹಂತಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ಕೂಡ ಕೊಡಲಾಗಿದೆ. Just like you can go to school and you can study and get a degree. ನಾವು ಶಾಲೆಗೆ ಹೋದ್ರೆ ಕಲಿತೀವಿ, ಶಾಲೆಗೆ ಹೋಗ್ತಾ ಇರ್ತೀವಿ, ಕೊನೆಗೆ ಶಾಲೆಯಿಂದ ಆಚೆ ಬಂದಾಗ ನಮ್ಮ ಕೈಯಲ್ಲಿ ಒಂದು ಡಿಗ್ರಿ ಅಂತ ಸಿಗುತ್ತೆ. But generally we divide this up, so we get first year, second year, third year, fourth year, then you graduate. ಅದು ಹೇಗಾಗುತ್ತೆ ಅಂದ್ರೆ ನಾವು ಸೇರಿದ ತಕ್ಷಣ ಕೊನೆವರೆಗೂ ಬಹಳಷ್ಟು ಹಂತಗಳಿರುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಆಮೇಲೆ 5ನೇ ಕ್ಲಾಸು, 7ನೇ ಕ್ಲಾಸು, ಆಮೇಲೆ ಕಾಲೇಜ್ಗೆ ಹೋಗ್ಬೇಕು, ಮತ್ತೆ ಡಿಗ್ರಿ ಸಿಗುತ್ತೆ. ಅದೇ ರೀತಿ ಭಕ್ತಿಯ ಮಾರ್ಗದಲ್ಲೂ ಕೂಡ ಅನೇಕ ಹಂತಗಳಿವೆ. So these we call the stage anartha nivritti. So what are the anarthas? What are the obstacles? ನಾವು ಭಕ್ತಿ ಮಾರ್ಗದಲ್ಲಿ ನಮಗೆ ದಾರಿಯಲ್ಲಿ ಸಿಗುವಂತ ಅಡಚಣೆಗಳು ಯಾವುವು? There's different ways in which we can analyze them. ಬೇರೆ ಬೇರೆ ರೀತಿ ನಾವು ಭಕ್ತಿ ಮಾರ್ಗದಲ್ಲಿ ಸಿಗುವಂತ ಅಡಚಣೆಗಳು, ತೊಂದರೆಗಳನ್ನ ವರ್ಗಾಯಿಸಬಹುದು, ಅಂದ್ರೆ ವರ್ಣಿಸಬಹುದು ಬೇರೆ ಬೇರೆ ರೀತಿಯಲ್ಲಿ. In this work, Vishnu Chakravarti gives 4 divisions. ವಿಶ್ವನಾಥ್ ಚಕ್ರವರ್ತಿ ಠಾಕೂರರು ಈ ಮಾಧುರ್ಯ ಕದಂಬಿನಿ ಅನ್ನೋ ಗ್ರಂಥದಲ್ಲಿ 4 ರೀತಿಯ ಅನರ್ಥಗಳನ್ನು ವಿವರಿಸಿದ್ದಾರೆ. According on what is the cause of the anartha? What is the cause of the anartha according to that? ಒಂದೊಂದು ಅನರ್ಥಕ್ಕೆ ಯಾವುದು ಮೂಲ ಕಾರಣ ಅದನ್ನು ಗಮನಿಸಿ 4 ರೀತಿಯ ಅನರ್ಥಗಳನ್ನು ವರ್ಣಿಸಿದ್ದಾರೆ. So we have anarthas caused by previous sinful activity. ಒಂದು ಅನರ್ಥ ಏನಂದ್ರೆ ನಾವು ಭಕ್ತಿಯ ಮಾರ್ಗಕ್ಕೆ ಇಳಿಯೋಕೆ ಮುಂಚೆ ಮಾಡಿದಂತಹ ಪಾಪಕರ್ಮಗಳು. We have anarthas arising from previous punya, pious activity. ಅದೇ ರೀತಿ ನಾವು ಭಕ್ತಿಯ ಮಾರ್ಗಕ್ಕೆ ಪ್ರವೇಶಿಸೋದಕ್ಕೆ ಮುಂಚೆ ನಾವು ಮಾಡಿರುವಂತಹ ಪುಣ್ಯ ಕಾರ್ಯಗಳು, ಪಾಪ ಕಾರ್ಯಗಳು ಒಂದು ರೀತಿಯ ಪ್ರಭಾವವಿರುತ್ತೆ, ಅದೇ ರೀತಿ ಪುಣ್ಯ ಮಾಡಿದ್ರು ಒಂದು ರೀತಿಯ ಪ್ರಭಾವವಿರುತ್ತೆ. We have anarthas arising from aparads. ಹಾಗೂ ಅಪರಾಧಗಳನ್ನು ಭಕ್ತಿ ಮಾರ್ಗದಲ್ಲಿ ನಾವು ಅಪರಾಧಗಳನ್ನು ಗೊತ್ತಿಲ್ಲದೆ ಮಾಡಿದ್ರೆ ಅದರ ಪ್ರಭಾವ, ಅದು ಒಂದು ಹಂತ, ಅದು ಒಂದು ರೀತಿಯ ಅನರ್ಥ. And we have anarthas arising from bhakti itself. ಹಾಗೂ ಭಕ್ತಿ ಮಾರ್ಗದಲ್ಲೇ ನಾವು ಅನೇಕ ಅನರ್ಥಗಳನ್ನು ಎದುರಿಸಬೇಕಾಗುತ್ತೆ. ಭಕ್ತಿ ಮಾರ್ಗದಲ್ಲಿ ಮುಂದುವರಿತಾ ಇದ್ದಾಗ ಭಕ್ತಿ ಮಾರ್ಗದಲ್ಲಿ ಹೋದಾಗಲೂ ಅನರ್ಥಗಳನ್ನು ಎದುರಿಸಬೇಕಾಗುತ್ತೆ. So the first category, we have sinful activities, we do sinful activities, we get some enjoyment, we get some suffering. ಹಾಗೂ ನಾವು ಪಾಪಕೃತ್ಯಗಳನ್ನು ಮಾಡಿದ್ರೆ ಅನೇಕ ಸರಿ ನಮಗೆ ಅದರ ಪರಿಣಾಮದಿಂದ ನಾವು ಅದರ ಪರಿಣಾಮವನ್ನು ಅನುಭವಿಸಬೇಕಾಗುತ್ತೆ. So yesterday we described the causes of klesha. So there was ignorance, there was raga, dvesha, which is attachment, repulsion, abhinivesh, etc. ಹಾಗೂ ನಿನ್ನೆ ನಾವು ಕ್ಲಾಸ್ ಮಾಡಿದಾಗ ಭೌತಿಕ ಕ್ಲೇಶಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಕ್ಲೇಶಗಳು ಯಾವ ರೀತಿ ಎಲ್ಲಿಂದ ಉದ್ಭವ ಆಗುತ್ತೆ ಅಂದರೆ ನಮಗೆ ಮೋಹ ಯಾವುದ್ರ ಮೇಲೆ ಮೋಹ ಇರುತ್ತೆ, ಯಾವುದ್ರ ಮೇಲೆ ಅಟ್ಯಾಚ್ಮೆಂಟ್ ಇರುತ್ತೆ, ಹಾಗೂ ನಾವು ಇಗ್ನರೆನ್ಸ್ ಅಂದರೆ ಅಜ್ಞಾನ ಇರುತ್ತೆ. ಈ ಎಲ್ಲ ಕಾರಣಗಳಿಂದ ನಾವು ಕ್ಲೇಶಗಳನ್ನು ಅನುಭವಿಸಬೇಕಾಗುತ್ತೆ. ಕ್ಲೇಶ ಅಂದರೆ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. So by sinful acts we get some experience, we develop more attachments, we get more hatreds. ಹಾಗೂ ಪಾಪಕೃತ್ಯಗಳು ಮಾಡಿದಾಗ ಅದರ ಪರಿಣಾಮದಿಂದ ನಮಗೆ ಬೇರೆ ಬೇರೆ ಪದಾರ್ಥಗಳ ಮೇಲೆ ಮೋಹ ಬೆಳೆಯುತ್ತೆ, ಅಥವಾ ದ್ವೇಷನೂ ಬೆಳೀಬಹುದು. ಮೋಹ ಅಥವಾ ದ್ವೇಷ ಎರಡರಲ್ಲಿ ಯಾವುದೋ ಒಂದು ಬೆಳೀಬಹುದು. We increase our ahankara, identification with our body. ಹಾಗೂ ನಾವು ಕೆಲವೊಮ್ಮೆ ನಮ್ಮ ದೇಹದ ಮೇಲೆ ನಮ್ಮ ಮೇಲೆ ಅಹಂಕಾರ ಒಂದು ಬೆಳೆಸ್ಕೋಬಹುದು. And abhinivesh, become completely absorbed in our material life. ಅದು ಯಾವಾಗ ಆಗುತ್ತೆ ಅಂದ್ರೆ ನಾವು ಸಂಪೂರ್ಣವಾಗಿ ನಮ್ಮ ಭೌತಿಕ ಜೀವನದಲ್ಲಿ ಮುಳುಗಿ ಹೋದಾಗ ಅಹಂಕಾರ ಕೂಡ ಬೆಳೆಯಬಹುದು. This of course is all of this is unfavorable for bhakti. ಇದೆಲ್ಲ ಭಕ್ತಿ ಮಾರ್ಗದಲ್ಲಿ ಸುಧಾರಣೆ ಮಾಡಬೇಕು, ಮುಂದುವರಿಬೇಕು ಅಂದ್ರೆ ಇದೆಲ್ಲ ಅನಾನುಕೂಲವನ್ನು ಸೃಷ್ಟಿ ಮಾಡುತ್ತೆ. So yesterday I said the qualification for bhakti was faith or shraddha. Maharaj, the qualification for bhakti was shraddha or faith. ಮೊಟ್ಟ ಮೊದಲನೆಯದಾಗಿ ನಾವು ಭಕ್ತಿ ಮಾರ್ಗದಲ್ಲಿ ಮುಂದುವರಿಬೇಕು ಅಂದ್ರೆ
ನಮ್ಮಲ್ಲಿ ಭಗವಂತನ ಮೇಲೆ, ಶಾಸ್ತ್ರಗಳ ಮೇಲೆ ವಿಶ್ವಾಸ ಇರಬೇಕು, ಶ್ರದ್ಧೆ ಇರಬೇಕು. ವಿಶ್ವಾಸ, ಶ್ರದ್ಧೆ. But Bhagavatam also says a qualification is not to be too attached to material enjoyment. ಹಾಗೂ ಭಾಗವತದಲ್ಲಿ ಮತ್ತೊಂದು ಎಚ್ಚರಿಕೆ ಕೊಡಲಾಗಿದೆ. ಆ ಎಚ್ಚರಿಕೆ ಏನಂದ್ರೆ ಭೌತಿಕ ಸುಖ ಭೋಗಗಳನ್ನು ಅನುಭವಿಸಬೇಕು ಅನ್ನೋ ಉತ್ಸಾಹ ಜಾಸ್ತಿ ಇರಬಾರ್ದು. So a little attachment, okay, but to start, but a lot of attachment is very difficult to do bhakti. ಭೌತಿಕ ಸುಖಗಳನ್ನು ಭೋಗಿಸಬೇಕು, ಅನುಭವಿಸಬೇಕು ಅನ್ನೋದು ಹೆಚ್ಚಿನ ಪ್ರಮಾಣದಲ್ಲಿ ಆಸಕ್ತಿ ಇರಬಾರದು. ಎಲ್ಲೋ ಅಲ್ಪ ಸ್ವಲ್ಪ ಇದ್ರೆ ಪರವಾಗಿಲ್ಲ, ಜಾಸ್ತಿ ಇರಬಾರ್ದು. So therefore, the sinful activity can cause a lot of obstacles in our bhakti. ನಾವು ಕೊನೆಯದಾಗಿ ಏನು ಹೇಳ್ಬೋದು ಅಂದ್ರೆ, ನಾವು ಪಾಪ ಕೃತ್ಯಗಳನ್ನು ಮಾಡಿದಾಗ ನಾವು ನಮ್ಮ ಭಕ್ತಿಯ ಜೀವನದಲ್ಲಿ ನಾವೇ ಅಡಚಣೆಗಳನ್ನು ಸೃಷ್ಟಿ ಮಾಡಲಾಗೆ ಆಗುತ್ತೆ. It may cause us to do a type of mixed bhakti, and where we are striving to get material results from our bhakti. ಹಾಗೇನಾಗುತ್ತೆ, ಭಕ್ತಿ ಮಾರ್ಗದಲ್ಲಿ ಮುಂದುವರಿಬೇಕು ಅಂತ ಇಟ್ಕೊಂಡು ನಾವು ಪಾಪಕೃತ್ಯಗಳು ಮಾಡ್ತಾ ಇದ್ರೆ ಆಗ ಅದರ ಪರಿಣಾಮ ಮಿಶ್ರಿತ ಭಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಶುದ್ಧ ಭಕ್ತಿಗೆ ಸಿಗುವಂತ ಪರಿಣಾಮ ಮಿಶ್ರಿತ ಭಕ್ತಿಯಲ್ಲಿ ಸಿಗಲಿಲ್ಲ. It may cause us to have deceitful activities. ಅದರ ಪರಿಣಾಮ ಏನಾಗ್ಬೋದು ಅಂದ್ರೆ, ಕೆಲವೊಮ್ಮೆ ನಾವು ಭಕ್ತಿ ಮಾಡ್ತಾ ಇದ್ರು ಸಹ ನಮ್ಮ ಜೀವನದಲ್ಲಿ ನಮಗೆ ಭೌತಿಕ ಸುಖಗಳನ್ನು ಭೋಗಿಸಬೇಕು ಅನ್ನೋ ಆಸೆ ಇದ್ರೆ ಅದರ ಪರಿಣಾಮದಿಂದ ಹೆಚ್ಚಿನ ಪಾಪಕೃತ್ಯಗಳು ಮಾಡುವ ಅವಕಾಶನೂ ಸೃಷ್ಟಿಯಾಗ್ಬೋದು. ಇನ್ನೂ ಹೆಚ್ಚಿನ ಪಾಪಕೃತ್ಯಗಳು ಮಾಡ್ತೀವಿ. Of course, we know that this is bhakti is anartha nivritti. It destroys the anarthas, so it will destroy these anarthas arising from sinful activities. ಆದರೂ ನಾವು ಭಕ್ತಿಯ ಸಾಧನೆ ಮಾಡೋದನ್ನು ನಿಲ್ಲಿಸಬಾರ್ದು. ಯಾಕಂದ್ರೆ ಕೊನೆಗೆ ನಾವು ನಮ್ಮ ಯಾವುದೇ ಅನರ್ಥಗಳನ್ನು ತೆಗೆದುಹಾಕಬೇಕು ಅಂತ ಯೋಚಿಸುವುದಾದರೆ ಭಕ್ತಿಯ ಸಾಧನೆಯ ಮೂಲಕವೇ ಅದು ಸಾಧ್ಯ. So, of course, then we may get anarthas arriving from punyas. We may wonder why punyas are going to cause obstacles. ಈಗ ಮಾಧುರ್ಯ ಕದಂಬನಿಯಲ್ಲಿ ಏನು ಹೇಳ್ತಾರೆ ಅಂದ್ರೆ, ನಾವು ಪುಣ್ಯ ಮಾಡಿದರೂ ಸಹ ಅನರ್ಥಗಳು ಉದ್ಭವವಾಗಬಹುದು. ಅಂದ್ರೆ ಭಕ್ತಿ ಮಾರ್ಗಕ್ಕೆ ಅಡಚಣೆಗಳನ್ನು ಪುಣ್ಯ ಕೂಡ ತಂದು ಹಾಕುತ್ತೆ. ಅದು ಯಾವ ರೀತಿ ಆಗುತ್ತೆ ಅಂತ ನೋಡೋಣ. By doing punyas, we tend to elevate ourselves into sattva guna. ನಾವು ಪುಣ್ಯ ಮಾಡಿದಾಗ ಸ್ವಾಭಾವಿಕವಾಗಿ ಸತ್ವ ಗುಣಕ್ಕೆ ಪ್ರವೇಶಿಸುತ್ತೇವೆ. And we may say, well, what's wrong with sattva guna? Very good and very peaceful. It's very favorable for bhakti. ನಾವು ಅನ್ಕೋಬಹುದು, ನಾನು ಸತ್ವಗುಣದಲ್ಲಿದ್ದೇನೆ, ಬಹಳ ಶಾಂತವಾಗಿದ್ದೇನೆ, ನೀತಿ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದೇನೆ, ಇದು ಭಕ್ತಿಗೆ ಅನುಕೂಲ ಆಗ್ಬೇಕಲ್ವೇ ಅಂತ ನಮಗೆ ಅನಿಸಬಹುದು. But as Bhagavad Gita explains, even sattva guna will cause attachment. ಆದರೆ ಭಗವದ್ಗೀತೆಯಲ್ಲಿ ಭಗವಂತ ಶ್ರೀಕೃಷ್ಣ ಹೇಳಿದ್ದಾನೆ, ಸತ್ವಗುಣದಲ್ಲಿದ್ರೂ ಸಹ ಅನುರಾಗ ಅಂದ್ರೆ ಪ್ರೀತಿ, ಅನುರಾಗ ಯಾವುದರ ಮೇಲೋ, ವ್ಯಕ್ತಿ ಅಥವಾ ಪುರುಷ ಅಥವಾ ಯಾವುದಾದ್ರು ಪದಾರ್ಥದ ಮೇಲೆ ಅನುರಾಗ ಬೆಳೆಯುತ್ತೆ, ಅಟ್ಯಾಚ್ಮೆಂಟ್ ಅಂದ್ವಿ. We become attached to sattvic life. ನಾವು ಸಾತ್ವಿಕ ಜೀವನಕ್ಕೆ ಆಕರ್ಷಿಸಲಾಗಿರ್ತೇವೆ ನಮ್ಮ ಮನಸ್ಸು. ಹಾಗಂದ್ರೆ ಸಾತ್ವಿಕವಾಗಿ ಜೀವನ ಮಾಡೋಣ, ಹೀಗೆ ಉಳಿದು ಬಿಡೋಣ ಅಂತ ಆಕರ್ಷಣೆ ಬೆಳೆದು ಬಿಡುತ್ತೆ ಮನಸ್ಸಿನಲ್ಲಿ. Because of that, we may not want to practice bhakti. ಅದರ ಪರಿಣಾಮದಿಂದ ನಾವು ಭಕ್ತಿ ಮಾರ್ಗದಲ್ಲಿ ಮುಂದುವರಿಬೇಕು ಅನ್ನೋ ಉತ್ಸಾಹ ಕಡಿಮೆ ಆದ್ರೂ ಆಗ್ಬೋದು. So we see in India many brahmanas, they won't give up that brahmana status in order to practice bhakti. ಉದಾಹರಣೆಗೆ ಬ್ರಾಹ್ಮಣರು ಅಂತ ಹೇಳ್ತೀವಿ, ಅವರು ಸಾಧಾರಣವಾಗಿ ಸತ್ವಗುಣದಲ್ಲಿ ಇರ್ತಾರೆ, ಸತ್ವಗುಣದಲ್ಲಿ ಸಂತುಷ್ಟರಾಗಿರ್ತಾರೆ. ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ಉತ್ಸಾಹದಿಂದ ಮುಂದುವರಿಯಕ್ಕೆ ಅವರಿಗೆ ಪ್ರೇರಣೆ ಸಿಗಲ್ಲ. Another problem with sattva is that the person in sattva guna tends to strive for mukti or liberation. ಮತ್ತೊಂದು ಸಮಸ್ಯೆ, ಸತ್ವಗುಣದಲ್ಲಿದ್ದವರಿಗೆ ಮತ್ತೊಂದು ಸಮಸ್ಯೆ ಏನು ಎದುರಿಸಬೇಕಾಗುತ್ತೆ ಅಂದ್ರೆ, ಅವರಿಗೆ ಮುಕ್ತಿ ಅನ್ನೋ ಸ್ಥಾನ ಗಳಿಸಬೇಕು ಅನ್ನೋ ಆಕರ್ಷಣೆ ಬೆಳೆದು ಬಿಡುತ್ತೆ. ಭೌತಿಕ ಪ್ರಪಂಚದಿಂದ ಮುಕ್ತಿ ಸಿಗಬೇಕು ಅನ್ನೋದನ್ನ ಆ ಆಕರ್ಷಣೆ ಬೆಳೆಯುತ್ತೆ. So they become more attracted to impersonal liberation than to bhakti. ಅಂಥವ್ರಿಗೆ ಇದು ಮಾಯವಾದ ಅಥವಾ ಅದ್ವೈತ ಬ್ರಹ್ಮ ಜ್ಯೋತಿಯೊಳಗೆ
ನೀಲವಾಗಬೇಕು ಅಂದ್ರೆ ಮರ್ಜ್ ಆಗಬೇಕು ಅನ್ನೋ ಆಸೆ ಬೆಳೆದು ಬಿಡುತ್ತೆ ಸತ್ವಗುಣದಲ್ಲಿ ಇದ್ದವ್ರಿಗೆ. That's why also in the Bhagavatam where it talks about qualification as bhakti, not too much material attachment, also not too much detachment. ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ, ಭೌತಿಕ ಪ್ರಪಂಚದ ಮೇಲೆ ಹೆಚ್ಚು ಆಸಕ್ತಿ ಇರಬಾರ್ದು, ಹೆಚ್ಚು ವಿರಕ್ತಿನೂ ಇರಬಾರ್ದು. So ಎರಡೂ ಅಪಾಯಕಾರಿ. we may go into bhukti or mukti, both become unfavorable. ಒಂದ್ ಕಡೆ ಭುಕ್ತಿ ಅಂದ್ರೆ ಭೌತಿಕ ಪ್ರಪಂಚದ ಸುಖವನ್ನು ಅನುಭವಿಸ್ಬೇಕು ಅನ್ನೋ ಆಸೆ ಇರುತ್ತೆ, ಮತ್ತೊಂದು ಕಡೆ ಆಧ್ಯಾತ್ಮಿಕವಾಗಿ ಮಾಯವಾದ ಏನ್ ಹೇಳ್ತಾರೆ, ಮಾಯವಾದ ಇದು ಬ್ರಹ್ಮನ್ ಅಲ್ಲಿ ಒಂದಾಗ್ಬೇಕು ಅನ್ನೋ ಆಸೆ, ಮುಕ್ತಿ ಅಂತೀವಿ ಅದಕ್ಕೆ. ಅದ್ರ ಮೇಲೆ ಆಸಕ್ತಿ ಬೆಳಿಬಹುದು. So then we have anarthas arising from offenses or aparads. ಈಗ ಮೂರನೇದೇನಂದ್ರೆ ಅನರ್ಥಗಳು, ಭಕ್ತಿ ಜೀವನದಲ್ಲಿ ಅಡಚಣೆಗಳು, ತೊಂದರೆಗಳು ಅಪರಾಧಗಳನ್ನು ಮಾಡುವ ಮೂಲಕ ಸೃಷ್ಟಿಯಾಗಬಹುದು. There are different types of aparads. ಬೇರೆ ಬೇರೆ ರೀತಿಯ ಅಪರಾಧಗಳಿವೆ. So there are seva aparads. ಒಂದು ರೀತಿ ಯಾವುದು, ಒಂದು ಪರಿಗಣಿಸುವುದೇನೆಂದ್ರೆ ಒಂದು ಸೇವಾ ಅಪರಾಧ ಅಂತ ಹೇಳ್ತಾರೆ. These are mentioned in Nectar Devotion. ಭಕ್ತಿ ರಸಾಮೃತ ಸಿಂಧು ಅನ್ನೋ ಗ್ರಂಥದಲ್ಲಿ ಸೇವಾ ಅಪರಾಧಗಳು ಏನೇನು ಅಂತ ವರ್ಣಿಸಲಾಗಿದೆ. These aparads are concerning deity worship. ಉದಾಹರಣೆಗೆ ಭಗವಂತನ ವಿಗ್ರಹ ಆರಾಧನೆ ಮಾಡಿದಾಗ ಸೇವಾ ಅಪರಾಧಗಳು ಮಾಡುವ ಅವಕಾಶವಿರುತ್ತೆ. So of course that is aparad against Krishna himself. ಕೆಲವೊಮ್ಮೆ ನಾವು ಕೃಷ್ಣನನ್ನೇ ಅಪರಾಧಿಸಬಹುದು. Now we have namaparads, that's offense against the name. ಅದೇ ರೀತಿ ಭಗವಂತನ ದಿವ್ಯ ನಾಮದ ಸ್ಮರಣೆ ಮಾಡಿದಾಗ, ಉಚ್ಚಾರಣೆ ಮಾಡಿದಾಗ, ಕೀರ್ತನೆ ಮಾಡಿದಾಗ ಅಲ್ಲೂ ನಾವು ಗೊತ್ತಿಲ್ಲದೆ ಅಪರಾಧಗಳನ್ನು ಮಾಡಬಹುದು. We also got Vaishnava aparad. ಕೊನೆಗೆ ವೈಷ್ಣವ ಅಪರಾಧ ಅಂದ್ರೆ ಭಕ್ತರನ್ನು ನಿಂದಿಸುವಂತಹ ಅಪರಾಧ. However, the most serious aparad is the nama aparad. ಈ 4 ಅಪರಾಧಗಳ ಪೈಕಿ ನಾಮ ಅಪರಾಧ ಅನ್ನೋದು ಹೆಚ್ಚಿನ ಪರಿಣಾಮಕಾರಿಯಾಗಿರುತ್ತೆ ನಮ್ಮ ಜೀವನದಲ್ಲಿ. But even in nama aparad, we do have Vaishnava aparad included in it, because we have sadhu ninda as one of the aparads, and guru avagya. These are both Vaishnava aparad, so it's also included in nama aparad. ನಾಮ ಅಪರಾಧದ ವರ್ಣನೆ ಮಾಡಿದಾಗ ವೈಷ್ಣವ ಅಪರಾಧ, ಗುರು ಅಪರಾಧ, ಗುರು ನಿಂದನೆ ಅದು ಕೂಡ ಒಂದು ನಾಮ ಅಪರಾಧದ ಒಂದು ಭಾಗವಾಗಿರುತ್ತೆ. So of course we have 10 aparads to the name. To the name. ಭಗವಂತನ ದಿವ್ಯ ನಾಮ ಸ್ಮರಣೆ ಮಾಡುವಾಗ 10 ವಿಧವಾದ ಅಪರಾಧಗಳಿಂದ ನಾವು ಎಚ್ಚರಿಕೆ ವಹಿಸಬೇಕಾಗುತ್ತೆ. So some of them concern the devotees, like the first one, and the Gauravagya. ಈಗ ನಾವು 10 ವಿಧಗಳ ಅಪರಾಧಗಳಿಂದ ಎಚ್ಚರಿಕೆ ವಹಿಸಬೇಕಾಗಿದೆ ಅಂತ ಹೇಳಲಾಗುತ್ತೆ. ಮೊದಲನೇದು ವೈಷ್ಣವರನ್ನ ನಿಂದೆ ಮಾಡುವುದು, ಕೃಷ್ಣನ ಭಕ್ತರನ್ನೇ ನಿಂದಿಸುವುದು, ಅದು ಒಂದು ಭಯಂಕರವಾದಂತಹ ಅಪರಾಧ. Some of them contain the philosophical idea of position of Supreme Lord as opposed to devatas. ಬೇರೆ ಬೇರೆ ಅಪರಾಧಗಳಿವೆ. ಉದಾಹರಣೆಗೆ ಬೇರೆ ಅಪರಾಧ ಯಾವುದು ಅಂದ್ರೆ ಕೃಷ್ಣನ ಅಗ್ರಸ್ಥಾನವನ್ನು ಗಮನಿಸದೇ ಇರುವುದು. ಕೃಷ್ಣ ಅಗ್ರಸ್ಥಾನವನ್ನು ಗಮನಿಸದೇ ಇರುವುದು ಕೂಡ ಒಂದು ಅಪರಾಧವಾಗುತ್ತೆ. And others are concerning the process of bhakti and chanting. ಮತ್ತೊಂದು ಅಪರಾಧ ಏನಂದ್ರೆ ನಾವು ಭಕ್ತಿ ಮಾರ್ಗದಲ್ಲಿ ಸಾಧನೆ ಮಾಡ್ತಿದ್ದಾಗ ನಾವು ಎಚ್ಚರಿಕೆಯಿಂದ ಗಮನದಿಂದ ಮಾಡದೇ ಇರುವುದು, ಅದು ಕೂಡ ಒಂದು ಅಪರಾಧವಾಗುತ್ತೆ. So one of the offenses considered chanting to be just a punya, the material punya. ಒಂದು ಅಪರಾಧ ಏನಂದ್ರೆ ನಾವು ಭಗವಂತನ ದಿವ್ಯ ನಾಮವನ್ನು ಸ್ತುತಿಸುವುದು, ಕೀರ್ತನೆ ಮಾಡುವುದು ಕೇವಲ ಪುಣ್ಯವನ್ನು ಸೃಷ್ಟಿ ಮಾಡುತ್ತೆ ನಮ್ಮ ಜೀವನದಲ್ಲಿ ಅನ್ಕೊಳ್ಳೋದೇ ಅಪರಾಧ. Another is considered to the results of chanting to be exaggeration or imagination. ಹಾಗೂ ಮತ್ತೊಂದು ಅಪರಾಧ ಏನಂದ್ರೆ ಭಗವಂತನ ದಿವ್ಯ ನಾಮದ ಜಪ ಮಾಡುವುದರಿಂದ, ಕೀರ್ತನೆ ಮಾಡುವುದರಿಂದ ನಮಗೆ ಸಿಗುವಂತಹ ಫಲ ಇದು ಮಿಥ್ಯ, ಅಂದ್ರೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ವರ್ಣಿಸಲಾಗಿದೆ, ಇದು ನಿಜ ಅಲ್ಲ ಅಂತ ಅನ್ಕೊಳ್ಳೋದು. Yeah, so within this namaparad we do have offense against the devotees, offense against the Lord, offense against the process of bhakti and chanting. ಈಗ ನಾಮ ಅಪರಾಧವನ್ನು 10 ನಾಮ ಅಪರಾಧವನ್ನು ಗಮನಿಸಿದರೆ ಕೆಲವು ಅಪರಾಧಗಳು ವೈಷ್ಣವ ಅಪರಾಧ ಅಂತ ಹೇಳ್ಬೋದು, ಕೆಲವುದು
ಒಂದು ಭಗವಂತ ನಾಮಸ್ಮರಣೆ ಮಾಡಿದಾಗ ಅಪರಾಧಗಳು ಅನ್ಬೋದು, ಕೆಲವೊಂದು ಕೃಷ್ಣನ ಮೇಲೆ ಅಪರಾಧ ಮಾಡುವುದು ಅಂತ ಹೇಳ್ಬೋದು. So the namaparāds are considered to be the biggest of the anarthas. ಅದಕ್ಕೆ ನಾಮಪರಾಧಗಳು ಭಕ್ತಿಯ ಜೀವನದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಭಾವಕಾರಿಯಾಗಿರುತ್ತೆ ನಮ್ಮ ಜೀವನದಲ್ಲಿ ನಾಮಪರಾಧ. And of course in Chaitanya Charitamrita, there Chaitanya Mahaprabhu says that the offense against the Vaishnava can actually destroy bhakti. ಚೈತನ್ಯ ಮಹಾಪ್ರಭು ಎಚ್ಚರಿಕೆ ಕೊಟ್ಟಿದ್ದಾರೆ, ನಾವು ವೈಷ್ಣವರನ್ನು ನಿಂದಿಸಿದರೆ ನಮ್ಮ ಭಕ್ತಿಯೇ ನಾಶವಾಗುತ್ತೆ ಅಂತ ಚೈತನ್ಯ ಮಹಾಪ್ರಭು ಎಚ್ಚರಿಕೆ ಕೊಟ್ಟಿದ್ದಾರೆ. So therefore the anarthas coming from aparads are quite serious. ಆದ್ರಿಂದ ನಾವು ಏನು ಗೊತ್ತಾಗಬೇಕು ಅಂದ್ರೆ, ಏನು ಗಮನಿಸಬೇಕು ಅಂದ್ರೆ, ಅಪರಾಧಗಳಿಂದ ನಾವು ಎಚ್ಚರಿಕೆಯಿಂದ ಇರಬೇಕು. So the namaparads, if they're committed not with bad intentions but unintentionally, the effect is not so serious. ಉದಾಹರಣೆಗೆ ನಾವು ನಾಮ ಅಪರಾಧಗಳನ್ನು ಗೊತ್ತಿಲ್ಲದೆ ಆಕಸ್ಮಿಕವಾಗಿ ನಾವು ನಾಮ ಅಪರಾಧಗಳನ್ನು ಮಾಡುವುದಾದ್ರೆ ಅದರ ಪರಿಣಾಮ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದಿಲ್ಲ. For instance, when people first take up bhakti and chanting, they may not be familiar with the philosophy, so they may not understand about position of Krishna versus Vishnu and Shiva and Durga, etc. ಉದಾಹರಣೆಗೆ ಭಕ್ತಿಯ ಮಾರ್ಗದಲ್ಲಿ ಮೊದಲನೇ ಹೆಜ್ಜೆಗಳನ್ನು ಇಡ್ತಾ ಇದ್ದಾಗ ನಾವು ಕೃಷ್ಣನ ನಾಮಸ್ಮರಣೆ ಜಪ ಮಾಡೋದು ಪ್ರಾರಂಭ ಮಾಡಬಹುದು, ಆದರೆ ನಮಗೆ ಸಂಪೂರ್ಣವಾದ ಜ್ಞಾನ ಇರೋದಿಲ್ಲ. ಕೃಷ್ಣ ಯಾರು, ವಿಷ್ಣು ಯಾರು, ನಾರಾಯಣ ಯಾರು, ಶಿವ ಯಾರು ಅಂತ ಜ್ಞಾನ ಇರೋದಿಲ್ಲ. ಅಂತ ಹಂತದಲ್ಲಿ ನಾವೇನಾದರೂ ಅರ್ಥ ಆಗದೆ ಏನಾದರೂ ಅಪರಾಧಗಳು ಮಾಡಿದ್ರೆ ಅದರ ಪರಿಣಾಮ ಹೆಚ್ಚಿರೋದಿಲ್ಲ. So they will say, yes, I like Krishna, I'm worshiping Krishna, but Krishna, Vishnu, Durga, Shiva, Ganesh, everybody equal. ನಾವು ಏನ್ ಅನ್ಕೋಬಹುದಂದ್ರೆ, ನಾನು ಕೃಷ್ಣ ನಾಮಸ್ಮರಣೆ ಮಾಡ್ತಾ ಇದ್ದೀನಿ, ಹರೇ ಕೃಷ್ಣ ಮಂತ್ರ ಮಾಡ್ತಾ ಇದ್ದೀನಿ, ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಕೃಷ್ಣ, ವಿಷ್ಣು, ದುರ್ಗಾ, ಕಾಳಿ, ಶಿವ ಎಲ್ಲರೂ ಒಬ್ಬರೇ, ಎಲ್ಲರೂ ಒಂದೇ ಅಂತ ನಾನು ಅಂತಹ ಅಭಿಪ್ರಾಯ ಇಟ್ಕೊಂಡಿರ್ಬೋದು ನಾನು. However, if they read the books, if they get teachings from the devotees, then they are not attached to it, and they can give up that false idea and accept the truth. ಆದರೆ ಶ್ರವಣ ಮಾಡುವುದರಿಂದ, ಭಕ್ತರ ಸಾಂಗತ್ಯ ಮಾಡುವುದರಿಂದ, ನಾವು ಶಾಸ್ತ್ರಗಳನ್ನು ಕೇಳಿ ಪಠನ ಮಾಡುವುದರಿಂದ ನಮ್ಮ ಅಜ್ಞಾನ ಕಡಿಮೆ ಆಗ್ತಾ ಬರುತ್ತೆ. So these unintentional aparads can be corrected by proper knowledge and by constant chanting. ಈಗ ಅಪರಾಧಗಳ ಪರಿಣಾಮಗಳಿಗೆ ಒಂದೇ ಒಂದು ಏನು ಹೇಳ್ತಾರೆ ರೆಮಿಡಿ ಅಂದ್ರೆ ಏನಂದ್ರೆ, ನಾವು ಜ್ಞಾನವನ್ನು ಬೆಳೆಸ್ಕೋಬೇಕು ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಜಪ ಮಾಡಬೇಕು, ಕೀರ್ತನೆ ಮಾಡಬೇಕು. Those which are done with bad intentions, those namaparads, of course, they are more difficult to remove. ಆದರೆ ದುರುದ್ದೇಶ ಇಟ್ಕೊಂಡು ಹಾಗೂ ದುರಾಲೋಚನೆ ಇಟ್ಕೊಂಡು ಅಪರಾಧಗಳನ್ನು ಮಾಡಿದ್ರೆ, ಗೊತ್ತಿದ್ದು ಮಾಡಿದ್ರೆ ಅದರ ಪರಿಣಾಮವನ್ನು ತಪ್ಪಿಸ್ಕೊಳ್ಳಕ್ಕೆ ಆಗೋದಿಲ್ಲ, ಕಷ್ಟವಾಗುತ್ತೆ. So the first aparad is called sadhu ninda, literally that is criticizing the devotee. ಮೊಟ್ಟ ಮೊದಲನೇದಾಗಿ ಭಕ್ತರನ್ನು ನಿಂದಿಸುವುದು ಅತಿ ಪ್ರಮಾಣಕಾರಿಯಾದಂತಹ ಅಪರಾಧ. But it refers not only to just verbally criticizing, but animosity in general towards the devotee. ಆಯ್ತಪ್ಪ, ಬಾಯಿನಲ್ಲಿ ಆಕಸ್ಮಿಕವಾಗೋ ಏಕೋ ಭಕ್ತರನ್ನು ನಿಂದಿಸಿದೆ, ಏನು ಕೆಟ್ಟ ಮಾತು ಹೇಳಿದೆ ಅಂತ ಇಟ್ಕೊಳ್ಳಿ, ಅದು ಒಂದು ರೀತಿಯ ಅಪರಾಧ. ಆದರೆ ಗೊತ್ತಿದ್ದು ಭಕ್ತರಿಗೆ ಹಾನಿ ಮಾಡಬೇಕು ಅಂತ ಹೇಳೋದು ಅದಕ್ಕಿಂತ ಹೆಚ್ಚಿನ ಏನು ಪರಿಣಾಮ ಇರುತ್ತೆ. Of course, one of the qualities of a Vaishnava is he gives respect to all living entities. ವೈಷ್ಣವ ಅಂದ್ರೆ ಕೇವಲ ಭಕ್ತರಿಗೆ ಅಲ್ಲ, ಪ್ರತಿಯೊಂದು ಜೀವರಾಶಿಯಲ್ಲಿದ್ದಂಥ ಪ್ರತಿಯೊಂದು ಪ್ರಾಣಿಗೂ ಗೌರವವನ್ನು ಸೂಚಿಸುತ್ತಾನೆ ವೈಷ್ಣವ ಅಂದ್ರೆ. So the Vaishnava gives respect to all the plants and all the animals, what to speak of human beings. ವೈಷ್ಣವರಾದವರು ಪ್ರಾಣಿಗಳಿಗೆ, ಗಿಡಮರಗಳಿಗೆ ಮರ್ಯಾದೆ ತೋರಿಸ್ತಾನೆ, ಅಂಥದ್ರಲ್ಲಿ ಮನುಷ್ಯರಿಗೆ ತೋರಿಸೋದಿಲ್ವೇ? So out of all living entities, of course, then the Vaishnava is given the most respect. ಆದರೆ ಜೀವರಾಶಿಗಳ ಪೈಕಿ, ಮನುಷ್ಯರ ಪೈಕಿ ವೈಷ್ಣವರಿಗೆ ಹೆಚ್ಚಿನ ಗೌರವ ಕೊಡಬೇಕಾಗುತ್ತೆ. So if we offend the Vaishnava, this creates a huge problem for our bhakti.
ನಾವು ವೈಷ್ಣವರನ್ನು ನಿಂದಿಸಿದರೆ ನಮ್ಮ ಭಕ್ತಿಯ ಮಾರ್ಗದಲ್ಲಿ ಒಂದು ಅತಿ ದೊಡ್ಡ ಸಮಸ್ಯೆ ಅಂತಾನೆ ನಾವು ಭಾವಿಸಬೇಕಾಗುತ್ತೆ. Why is that? Because the Vaishnava is very dear to the Lord. ಯಾಕಂದ್ರೆ ಕೃಷ್ಣನಿಗೆ ವೈಷ್ಣವರು ಭಕ್ತರು ಅಂದ್ರೆ ಬಹಳ ಪ್ರೀತಿ ಪ್ರೇಮ ಇರುತ್ತೆ ಕೃಷ್ಣನಿಗೆ. And the Lord says, you can offend me, but don't offend my devotee. ಕೃಷ್ಣ ಹೇಳ್ತಾನೆ, ನನ್ನನ್ನು ನಿಂದಿಸಿದ್ರು ಪರವಾಗಿಲ್ಲ, ನಾನು ಸಹಿಸ್ಕೊಳ್ತೀನಿ, ಆದರೆ ನನ್ನ ಭಕ್ತರಾದವರಿಗೆ ಯಾರನ್ನು ನಿಂದಿಸಬೇಡಿ ಅಂತ ಹೇಳ್ತಾನೆ. Offending the devotee is worse than offending the Supreme Lord himself. ಅದರಿಂದ ನಾವು ಏನು ಅರ್ಥ ಮಾಡ್ಕೋಬಹುದು ಅಂದ್ರೆ, ಕೃಷ್ಣನನ್ನು ನಿಂದಿಸುವುದಕ್ಕಿಂತ ಹೆಚ್ಚು ಅಪಾಯಕಾರಿ ಯಾವುದು ಅಂದ್ರೆ ಕೃಷ್ಣನ ಭಕ್ತರನ್ನು ನಿಂದಿಸುವುದು. So Narasimhadev, of course, was offended by Hiranyakasipu. ನರಸಿಂಹನಿಗೆ ಹಿರಣ್ಯಕಶಿಪುವಿನ ಮೇಲೆ ಅಷ್ಟೊಂದು ಕೋಪ ಯಾಕೆ ಬಂತು ಅಂದ್ರೆ, ಅವನು ಈ ಅಪರಾಧನ ಮಾಡ್ತಾನೆ, ಭಕ್ತರನ್ನು ನಿಂದಿಸುತ್ತಾನೆ. But Narasimhadev was angry because Hiranyakasipu was attacking Prahlad, his devotee. ನೋಡಿ, ಹಿರಣ್ಯಕಶಿಪು ನರಸಿಂಹನನ್ನು ನಿಂದಿಸ್ತಾನೆ, ಪ್ರಹ್ಲಾದನನ್ನು ನಿಂದಿಸ್ತಾನೆ. ನರಸಿಂಹನಿಗೆ ಹೆಚ್ಚಿನ ಕೋಪ ಯಾವಾಗ ಬರುತ್ತೆ ಅಂದ್ರೆ ಪ್ರಹ್ಲಾದನನ್ನು ನಿಂದಿಸಿದಾಗ ಕೋಪ ಜಾಸ್ತಿ ಬರುತ್ತೆ. So if the devotee is in any way attacked or offended, the Lord withdraws his mercy. ನೋಡಿ, ಭಕ್ತರನ್ನು ಯಾರಾದರೂ ನಿಂದಿಸಿದರೆ ಅವನಿಗೆ ಕೃಷ್ಣನ ಕೃಪೆಯನ್ನು ಕೊಡೋದನ್ನು ನಿಲ್ಲಿಸುತ್ತಾನೆ. So if we don't have the Lord's mercy, how can we advance in bhakti? ಕೃಷ್ಣನ ಕೃಪೆ ಇಲ್ಲದೆ ಹೋದಾಗ ನಾವು ಭಕ್ತಿ ಮಾರ್ಗದಲ್ಲಿ ಮುಂದುವರಿಯುವುದಾದರೂ ಹೇಗೆ? And not only very difficult to get mercy, no mercy, but something also worse happens. ನಾವು ಕೃಷ್ಣನ ಕೃಪೆ ನಿಂತು ಹೋಗುತ್ತೆ. ವೈಷ್ಣವರ ನಿಂದೆ ಮಾಡುವುದರಿಂದ ಕೃಷ್ಣನಿಂದ ಬರುವ ಕೃಪೆ ನಿಂತು ಹೋಗುತ್ತೆ. ಅದಕ್ಕಿಂತ ದೊಡ್ಡ ಪ್ರಮಾಣ ಇದೆ ಇದರಲ್ಲಿ, ಅಪಾಯ ಇದೆ. Whatever bhakti has been cultivated gets destroyed. ನಾವು ಭಕ್ತಿ ಮಾರ್ಗದಲ್ಲಿ ಏನಾದರೂ ಸ್ವಲ್ಪ ಸುಧಾರಣೆ ನೋಡಿ, ಸ್ವಲ್ಪ ಬೆಳವಣಿಗೆ ಆಗಿದ್ರೂ ಸಹ ನಮ್ಮ ಭಕ್ತಿ ಮಾರ್ಗದಲ್ಲಿ ಆದಂಥ ಬೆಳವಣಿಗೆ ಕೂಡ ನಾಶವಾಗ್ಬಿಡುತ್ತೆ. Of course, because of no mercy, the plant cannot grow, so it withers and dies. ಉದಾಹರಣೆಗೆ, ಈಗ ಯಾವುದಾದ್ರು ರೋಗ ಬಂದ್ರೆ ಹೇಗೆ ಒಂದು ಸಣ್ಣ ಮೊಳಕೆ ಬೆಳೆಯುವುದು ನಿಂತು ಹೋಗುತ್ತೋ ಹಾಗೂ ಸತ್ತು ಹೋಗುತ್ತೆ, ಅದೇ ರೀತಿ ನಮ್ಮ ಭಕ್ತಿ ಕೂಡ ನಾಶವಾಗುತ್ತೆ. But Lord Chaitanya gives an example to show it's much worse than that. Lord Chaitanya gives an example. ಚೈತನ್ಯ ಮಹಾಪ್ರಭು ಉದಾಹರಣೆ ಕೊಡ್ತಾನೆ. ಭಕ್ತರನ್ನು ನಿಂದಿಸಿದಾಗ ಎಷ್ಟರ ಮಟ್ಟಿಗೆ ಅಪಾಯಕಾರಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. So we're growing the nice plant of bhakti in the garden, and a big elephant comes along and he steps on it. ನಾವು ಭಕ್ತಿಯ ಮೊಳಕೆಯನ್ನು ಒಂದು ಬೀಜ ಹಾಕಿ ಮೊಳಕೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾಗ ಆ ಮೊಳಕೆ ಮೇಲೆ ಒಂದು ಆನೆ ಬಂದು ಕಾಲಿಟ್ಟಾಗ ಏನಾಗುತ್ತೆ ಮೊಳಕೆಗೆ? ಯೋಚನೆ ಮಾಡಿ. ಅಂಥ ಪರಿಣಾಮ ಇರುತ್ತೆ ಭಕ್ತರನ್ನು ನಿಂದಿಸಿದಾಗ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾರೆ. So in other words, the bhakti can get destroyed by Vaishnava aparad. ಭಕ್ತಿ ಅನ್ನೋದು ಸರ್ವನಾಶವಾಗುತ್ತೆ ವೈಷ್ಣವ ಅಪರಾಧಗಳನ್ನು ಮಾಡಿದಾಗ. We could lose taste for bhakti, then we give up the process of bhakti. ಭಕ್ತಿ ನಾಶವಾಗುತ್ತೆ ಅಂದ್ರೆ ನಾವು ಭಕ್ತಿ ಮಾರ್ಗದಲ್ಲಿ ಸಾಧನೆ ಮಾಡುವುದಕ್ಕೆ ಉತ್ಸಾಹವಾಗ್ಲಿ ಇಂಟ್ರೆಸ್ಟ್ ಆಗಲಿ ಏನೂ ಇರೋದಿಲ್ಲ, ಏನು ಉಳ್ಕೊಳ್ಳೋದಿಲ್ಲ. So therefore we have to, if it happens, then we have to remedy the situation. ನಾವು ಅದಕ್ಕೆ ಆ ಒಂದು ಪರಿಣಾಮವನ್ನು ನೆನೆಸ್ಕೊಂಡು ನಾವು ಸಾವಧಾನವಾಗಿರಬೇಕು ಅಂತ ಹೇಳ್ತಾರೆ. Of course we have to regret our mistake. ಆದರೆ ತಪ್ಪು ಮಾಡಿದೀವಿ ಅಂತ ಕೈ ಬಿಡೋದಲ್ಲ, ನಾವು ಮತ್ತೆ ಭಕ್ತಿಯ ಮಾರ್ಗದಲ್ಲಿ ಮುಂದುವರಿಯೋದನ್ನು ಪ್ರಯತ್ನ ಪಡಲೇಬೇಕು. We have to go to the person and apologize. ಯಾರನ್ನು ನಿಂದಿಸುತ್ತೇವೋ ಅವರ ಹತ್ರ ಹೋಗಿ ನಾವು ಕ್ಷಮೆ ಯಾಚನೆ ಮಾಡಬೇಕು. And after the point we have to give proper respect. ಅದಾದ ನಂತರ ಅಂತಹ ಭಕ್ತರನ್ನು ಸಾಕಷ್ಟು ಏನು ಹೇಳ್ತಾರೆ ಗೌರವವನ್ನು ಕೊಟ್ಟು ನಡ್ಕೊಂಡು ಹೋಗಬೇಕಾಗುತ್ತೆ. And if we don't follow this procedure, then the aparad will not be cured. ಆದರೆ ನಾವು ಈ ರೀತಿ ಮಾಡದೇ ಹೋದರೆ ಅಪರಾಧದ ಪರಿಣಾಮ ಮುಗಿಯುವುದಿಲ್ಲ.
So if we say, well, the Vaishnava doesn't care, he's not upset, so it doesn't matter, then it makes it worse. ಆದರೆ ನಾವು ಈ ಥರ ಅನ್ಕೊಳ್ಳೋದು, ಆಯಿತು ನಾನು ಕೆಟ್ಟ ಮಾತು ಹೇಳಿದೆ, ನಿಂದಿಸಿದೆ, ವೈಷ್ಣವರು ಅದು ಲೆಕ್ಕಕ್ಕೆ ತಗೊಳ್ಳಲ್ಲ, ಅವ್ರಿಗೆ ಲೆಕ್ಕಕ್ಕೆ ತಗೊಳ್ಳೋದೇ ಇಲ್ಲ, ಎಲ್ಲರನ್ನು ಕ್ಷಮೆ ಮಾಡ್ತಾರೆ ಅಂತ ನಾವು ಅನ್ಕೊಂಡ್ರೆ ಅದು ಇನ್ನೂ ಅದೇ ಒಂದು ದೊಡ್ಡ ಅಪರಾಧ. Of course, Vaishnavas are of various levels. ಅಂದರೆ ನೋಡಿ, ವೈಷ್ಣವರು ಬೇರೆ ಬೇರೆ ಹಂತದಲ್ಲಿರ್ತಾರೆ. And definitely, if we offend a very high Vaishnava, a much greater offense. ನಾವು ಬಹಳ ಶ್ರೇಷ್ಠ ವೈಷ್ಣವರು, ಉತ್ತಮ ವೈಷ್ಣವರು, ಉನ್ನತ ಶ್ರೇಣಿಯಲ್ಲಿ ಇರುವಂಥ ವೈಷ್ಣವರು ನಿಂದಿಸಿದ್ರೆ ಅದರ ಪರಿಣಾಮ ಇನ್ನೂ ಜಾಸ್ತಿ ಅಪಾಯಕಾರಿಯಾಗಿರುತ್ತೆ. But then we should not use that as an excuse to say, well, okay, I can offend all the little Vaishnavas, doesn't matter. ಹಾಗಂತ ಹೇಳಿ ಸಣ್ಣ ಪುಟ್ಟ ವೈಷ್ಣವರು ಈಗ ತಾನೇ ಪ್ರಾರಂಭ ಮಾಡಿದ್ದಾರೆ ಭಕ್ತಿ, ಅವರನ್ನು ನಿಂದಿಸಿದ್ರೆ ಏನಾಗೋದಿಲ್ಲ ನನಗೆ ಅಂತ ಅನ್ಕೊಳ್ಳೋದು ಬಹಳ ಅಪಾಯಕಾರಿ. So we have to be careful of all Vaishnavas. I said even all living entities, we have to be careful of what to speak of human beings and what to speak of Vaishnavas. ವೈಷ್ಣವರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದರೆ, ಕೇವಲ ಬೇರೆ ವೈಷ್ಣವರು ನಿಂದಿಸುವುದು ತಪ್ಪು ಅಂತ ಅನ್ಕೊಳ್ಳಲ್ಲ. ಯಾವುದೇ ಜೀವರಾಶಿ, ಯಾವುದೇ ಯೋನಿಯಲ್ಲಿ ಯಾವುದೇ ಜೀವರಾಶಿ, ಯಾವ ಜೀವಾತ್ಮ ಇದ್ರೂ ಎಲ್ರಿಗೂ ಅವರವರಿಗೆ ಸಲ್ಲಿಸಬೇಕಾದಂತಹ ಗೌರವ ಸಲ್ಲಿಸಬೇಕು ಅಂತ ಅನ್ಕೊಳ್ತಾರೆ. If the Vaishnava is not satisfied with their apology, of course, what can we do? All we can do is continue to chant the holy name. ಒಂದು ವೇಳೆ ನಾವು ಅಪರಾಧ ಮಾಡಿದ್ದೇವೆ, ಹೋಗಿ ಕ್ಷಮಾಯಾಚನೆ ಮಾಡ್ತೇವೆ, ಆದರೆ ವೈಷ್ಣವನಿಗೆ ಇನ್ನೂ ತೃಪ್ತಿ ಆಗಿಲ್ಲ ಅಂತ ಇಟ್ಕೊಳ್ಳಿ. ಅವ್ರಿಗೆ ತೃಪ್ತಿ ಆಗದೆ ಹೋದರೆ ನಾವೇನು ಮಾಡ್ಬೋದು? ನಾವು ಭಗವಂತನ ನಾಮವನ್ನು ಸ್ಮರಿಸ್ತಾ ಮುಂದುವರಿಬೇಕು. So if we don't follow this process of apologizing, then the aparad will not go away. Our bhakti will further degrade. ನೋಡಿ, ನಾವು ಅಪರಾಧ ಮಾಡಿದಾಗ ಕ್ಷಮೆಯಾಚನೆ ಮಾಡದೆ ಹೋದರೆ ನಿಶ್ಚಿತವಾಗಿ ನಮ್ಮ ಹೃದಯದಲ್ಲಿದ್ದಂತಹ ಭಕ್ತಿ ಕ್ಷೀಣವಾಗ್ತಾ ಹೋಗುತ್ತೆ. If we use the excuse, yes, why should I apologize? Because anyway, that Vaishnava does have faults. Then that's also not proper. ನಾನು ಯಾಕೆ ಮಾಡಬೇಕು, ನಾನು ಯಾಕೆ ಕ್ಷಮೆಯಾಚನೆ ಕೇಳ್ಕೋಬೇಕು, ಯಾಕೆ ಕ್ಷಮೆ ಕೇಳ್ಕೋಬೇಕು ಅಂತ ಆಲೋಚನೆ ಮಾಡಿದ್ರೆ ಅದು ಕೂಡ ಅಪಾಯಕಾರಿಯಾಗುತ್ತೆ. We understand that everybody in the material world has fault. Everybody in the material world has faults. ನಾವು ನೋಡಿ, ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು, ಪ್ರಪಂಚದಲ್ಲಿ, ಭೌತಿಕ ಪ್ರಪಂಚದಲ್ಲಿ ಯಾರು ಪರಿಪೂರ್ಣತೆಯನ್ನು ಸಾಧಿಲ್ಲ. ಯಾವುದೋ ಒಂದು ಲೋಪದೋಷ ಇದ್ದೇ ಇರುತ್ತೆ, ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಎಲ್ಲರಲ್ಲೂ. So all devotees until they reach prema are going to have some fault. Even the person in bhava stage is going to have some fault. ನೋಡಿ, ಕೃಷ್ಣ ಪ್ರೇಮ ಸಾಧಿಸುವ ತನಕ, ಕೃಷ್ಣ ಭಾವ ಸಾಧಿಸಿದ್ರು ಸಹ ಅವನಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಲೋಪ, ಸಣ್ಣ ದೋಷ, ಯಾವುದೋ ಒಂದು ಕಡಿಮೆ ಅನ್ನೋದು ಅನಿಸುತ್ತೆ ನಮಗೆ, ಇರಬಹುದು ಅವರಲ್ಲಿ. However, it is not the business of the devotee to just go around looking for everybody's faults. ಅಂದರೆ ನೋಡಿ, ನಾವು ಎಲ್ಲರಲ್ಲಿ ಏನೇನು ಲೋಪದೋಷಗಳಿದೆ ಅಂತ ನಾವು ಲೆಕ್ಕ ಹಾಕೊಂಡು ಕೂತಿರಕ್ಕಾಗುತ್ತೆ? ಅದ ನಮ್ಮ ನಿಜವಾದ ಕರ್ತವ್ಯ, ಅದು ನಮ್ಮ ಕೆಲಸ ಅಲ್ಲ. Rather, we're looking for good qualities. We're looking how to engage people in devotional service. ನಾವೇನ್ ಮಾಡಬೇಕು ಅಂದ್ರೆ, ನಮ್ಮ ಹತ್ರ ಬರೋರು ಅವರಲ್ಲಿ ಇರುವಂಥ ಒಳ್ಳೆ ಗುಣಗಳನ್ನು ನೋಡಿ ಅವರನ್ನು ಯಾವ ರೀತಿ ಭಕ್ತಿಯ ಮಾರ್ಗದಲ್ಲಿ ಅವರನ್ನು ಸೇವೆಯಲ್ಲಿ ತೊಡಗಿಸಬಹುದು ಅನ್ನೋದು ಯೋಚನೆ ಮಾಡಬೇಕಷ್ಟೇ. So another offense is we consider the position of the Supreme Lord Vishnu or Krishna to be same as deities. ಮತ್ತೊಂದು ಅಪರಾಧ ಏನಂದ್ರೆ, ನಾವು ಅಕಸ್ಮಾತ್ ಕೃಷ್ಣ, ವಿಷ್ಣು ಹಾಗೂ ಶಿವ, ಇಂದ್ರ, ದುರ್ಗಾ, ಕಾಳಿ ಇವರಿಬ್ಬರು ಒಂದೇ ಸರಿಸಮಾನವಾದ ಸ್ಥಾನ ಇದೆ ಅಂತ ಅನ್ಕೊಳ್ಳೋದು ಕೂಡ ಅಪರಾಧ. So, of course, if you look in Bhagavad Gita, very quickly we'll understand that they're not all equal. They are not equal. ಭಗವದ್ಗೀತೆಯನ್ನು ಪರಿಶೀಲಿಸಿ ನೋಡಿದಾಗ ಕೃಷ್ಣ, ನಾರಾಯಣ, ವಿಷ್ಣು ಅಥವಾ ಅದೇ ರೀತಿ ಶಿವ, ಇವರು ಇಬ್ಬರಿಗೂ ಒಂದೇ ಸ್ಥಾನವನ್ನು ಕೊಟ್ಟಿಲ್ಲ ಗ್ರಂಥಗಳಲ್ಲಿ. So, the scriptures put Bhagavan at the very top. ಶಾಸ್ತ್ರಗಳಲ್ಲಿ ಭಗವಂತ ವಿಷ್ಣು ಕೃಷ್ಣನಿಗೆ ಅತಿ ಶ್ರೇಷ್ಠವಾದಂತಹ, ಉನ್ನತವಾದಂತಹ ಸ್ಥಾನವನ್ನು ಕೊಡಲಾಗಿದೆ. He is independent, everyone else dependent on that Supreme Lord. ಭಗವಂತ ಸ್ವಾತಂತ್ರ್ಯವಾದಂತಹ ಒಂದು ಪುರುಷ, ಪರಮ ಪುರುಷ. ಬೇರೆ ಎಲ್ಲರೂ ಸಹ ಆ ಸ್ವಾತಂತ್ರ್ಯವಾದಂತಹ ಕೃಷ್ಣನ ಮೇಲೆ ಅವರ ಜೀವನ ಆಧಾರಗೊಳಿಸಿರುತ್ತಾರೆ. So, Shiva is in a special position.
ದೇವತೆಗಳ ಪೈಕಿ ಶಿವನಿಗೆ ಒಂದು ವಿಶೇಷ ಸ್ಥಾನ ಕೊಡಲಾಗಿದೆ. He's actually considered to be a form of the Supreme Lord. ನಾವು ಒಂದು ರೀತಿ ಹೇಳೋದಾದ್ರೆ ಕೃಷ್ಣನ ಒಂದು ರೂಪ, ಕೃಷ್ಣನ ಒಂದು ರೂಪ ಅಂತಾನೆ ಪರಿಗಣಿಸಬಹುದು. Therefore, he's also independent. ಒಂದು ರೀತಿ ಹೇಳೋದಾದ್ರೆ ಶಿವ ಕೂಡ ಸ್ವತಂತ್ರವಾದಂತಹ ವ್ಯಕ್ತಿ, ಪರಮ ಪುರುಷ ಅಂತ ಹೇಳ್ಬೋದು. But he manifests significantly less powers and qualities, so we put him in a different position. ಆದರೆ ಶಿವ ಕೃಷ್ಣ ವಿಷ್ಣುವಿನ ಒಂದು ವ್ಯಕ್ತಿತ್ವ ಒಂದು ಅದೇ ರೀತಿ ಇರ್ಬೋದು ಅಂತ ಹೇಳಿದ್ರು ಸಹ ಶಿವ ಕೃಷ್ಣ ತೋರಿಸುವಂತಹ ಐಶ್ವರ್ಯಗಳು ಗುಣಗಳನ್ನು ಪ್ರದರ್ಶಿಸುವುದಿಲ್ಲ. ತುಂಬಾ ಕಡಿಮೆ ಪ್ರಮಾಣದಲ್ಲಿ ಶಿವ ತನ್ನ ದಿವ್ಯ ಗುಣಗಳನ್ನು ಪ್ರದರ್ಶಿಸುತ್ತಾನೆ. Of course, we also say all the forms of Bhagavan are actually one Bhagavan. ನಾವು ಹೇಳ್ತೀವಿ ಭಗವಂತನ ಅನೇಕ ರೂಪಗಳಿದೆ, ವಿಸ್ತಾರಗಳಿವೆ, ಅವೆಲ್ಲವೂ ಸರಿಸಮಾನ ಅಂತಾನೂ ನಾವು ಹೇಳ್ತೀವಿ. But we also distinguish Krishna, say he's the highest form of Bhagavan. ಆದರೆ ವಿಷ್ಣು ಅವತಾರಗಳು, ವಿಷ್ಣುವಿನ ವಿಸ್ತಾರಗಳು ಅನೇಕ ಕೋಟ್ಯಾಂತರ ಸಂಖ್ಯೆಯಲ್ಲಿದ್ರೂ ಸಹ ಕೃಷ್ಣನಿಗೆ ಪ್ರತ್ಯೇಕವಾದಂಥ ವಿಶೇಷವಾದ ಒಂದು ಸ್ಥಾನವನ್ನು ಕೊಡ್ತೇವೆ ನಾವು. Why? Because he manifests more sweet qualities than the other forms. ಯಾಕೆ ಅಂದ್ರೆ ಬೇರೆ ಅವತಾರಗಳಿಗೆ ಹೋಲಿಸುವುದಾದರೆ ಕೃಷ್ಣ ಅತಿ ಮಧುರವಾದಂತಹ ಗುಣಗಳನ್ನು ಪ್ರದರ್ಶಿಸುತ್ತಾನೆ. So Shiva is Supreme Lord also, but manifests significantly less qualities than the Vishnu forms, so we put him in a separate category. ಹಾಗೆ ಶಿವ ಕೃಷ್ಣನಿಗೆ ಹೋಲಿಸಬಹುದು, ಆದರೂ ಸಹ ಕೃಷ್ಣ ವಿಷ್ಣು ತೋರಿಸುವಂತಹ ದಿವ್ಯ ಗುಣಗಳನ್ನು ಶಿವ ಪ್ರದರ್ಶಿಸುವುದಿಲ್ಲ, ಬಹಳ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾರೆ. ಅದಕ್ಕೆ ಕಾರಣದಾಗಿ ಶಿವನನ್ನು ಒಂದು ಪ್ರತ್ಯೇಕವಾದ ಶ್ರೇಣಿಯಲ್ಲಿ ಇಟ್ಟಿರ್ತಾರೆ. Of course, sometimes in some universes, a jiva can also take up the role of Shiva. ಕೆಲವೊಮ್ಮೆ ಕೆಲವು ಬ್ರಹ್ಮಾಂಡಗಳಲ್ಲಿ ಯಾವ ಜೀವಾತ್ಮ ಕೂಡ ಶಿವನ ಸ್ಥಾನ ಗಳಿಸಬಹುದಂತೆ. Okay. Brahma generally is a jiva. ಬ್ರಹ್ಮ ಸಾಧಾರಣವಾಗಿ ಒಂದು ಜೀವಾತ್ಮನೇ ಬ್ರಹ್ಮನ ಸ್ಥಾನವನ್ನು ಪಡ್ಕೊಳ್ಬಹುದು. And he's the highest among all the devatas. ಬ್ರಹ್ಮ ಆದ್ರೂ ದೇವತೆಗಳ ಪೈಕಿ ಬ್ರಹ್ಮನಿಗೆ ಅಗ್ರಸ್ಥಾನವನ್ನು ಕೊಡಲಾಗಿದೆ. So we cannot say they're all equal. ನಾವು ನಿಜವಾಗ್ಲೂ ಸೂಕ್ಷ್ಮವಾಗಿ ಹೇಳೋದಾದ್ರೆ ಈ ಮೂರು ಜನ ಶಿವ, ವಿಷ್ಣು, ಬ್ರಹ್ಮ ಒಂದೇ ಸರಿ ಸಮಾನ ಇದ್ದಾರೆ ಅಂತ ಹೇಳಿಕ್ ಬರಲ್ಲ. So we put the forms of Vishnu, the avatars, and Krishna in a separate highest category. We put Shiva next, and then we put Brahma and the devatas below that. ನಾವು ಒಂದು ಪದ್ಧತಿಯಲ್ಲಿ ನೋಡೋದಾದ್ರೆ ಕೃಷ್ಣನದು ವಿಷ್ಣು ಹಾಗೂ ನಾರಾಯಣ ಅವತಾರಗಳಿಗೆ ಒಂದು ಸ್ಥಾನ ಕೊಡ್ತೀವಿ, ಶಿವನಿಗೆ ಕಡಿಮೆ ಸ್ಥಾನ, ಅದಕ್ಕಿಂತ ಕಡಿಮೆ ಸ್ಥಾನ ಬ್ರಹ್ಮನಿಗೆ ಕೊಡ್ತೀವಿ. ಆದರೆ ವಿಷ್ಣು ರೂಪಗಳಲ್ಲಿ ಹೋಲಿಸೋದಾದ್ರೆ ಕೃಷ್ಣನಿಗೆ ಮತ್ತಷ್ಟು ಪ್ರತ್ಯೇಕವಾದಂಥ ವಿಶೇಷವಾದಂಥ ಅಗ್ರಸ್ಥಾನವನ್ನು ಕೊಡ್ತೀವಿ. It's important to make these distinctions because they can only bestow certain things as a result of our worship. ಇದು ಯಾಕಪ್ಪ ಈ ತಾರತಮ್ಯ ನಮ್ಗೆ ಅರ್ಥವಾಗಬೇಕು ಅಂದ್ರೆ, ಉದಾಹರಣೆಗೆ ಹೇಳೋದಾದ್ರೆ ನಾವು ಕೃಷ್ಣನನ್ನು ಆರಾಧಿಸಿದರೆ, ಶಿವನನ್ನು ಬ್ರಹ್ಮನನ್ನು ಆರಾಧಿಸಿದರೆ ಅವರು ನಮಗೆ ಕೊಡುವಂಥ ವರಗಳಲ್ಲಿ ವ್ಯತ್ಯಾಸವಿರುತ್ತೆ. So the devatas can bestow material things. ದೇವತೆಗಳು ನಮಗೆ ವರ ಕೊಟ್ಟಾಗ ಹೆಚ್ಚಿನ ಪ್ರಮಾಣದಲ್ಲಿ ಭೌತಿಕ ಪ್ರಪಂಚಕ್ಕೆ ಸೇರಿದಂತಹ ವರಗಳನ್ನೇ ಕೊಡಬಹುದು. ಅವರು ಬೇರೆ ಕೊಡ್ಲಿಕ್ಕೆ ಆಗಲ್ಲ ಅವ್ರ ಕೈಲಿ. Shiva can bestow liberation. ಶಿವ ಮುಕ್ತಿಯನ್ನು ಪ್ರದಾನ ಮಾಡ್ತಾನೆ ಅಷ್ಟೇ. Vishnu or Krishna can bestow prema. ವಿಷ್ಣು, ಕೃಷ್ಣ ಅವರನ್ನು ಆರಾಧಿಸಿದಾಗ ಅವರು ನಮಗೆ ಪ್ರೇಮ, ಭಕ್ತಿಯಲ್ಲಿ ಪ್ರೇಮ ಭಾವನೆಯನ್ನು ಸಾಧಿಸಬಹುದು, ಅಂಥ ವರಗಳನ್ನು ಕೊಡ್ಲಿಕ್ಕಾಗುತ್ತೆ. So they're not all equal. They're not all equal. ಹಾಗೆ ನೋಡೋದಾದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂವರು ಕೂಡ ಸರಿಸಮಾನ ಅಂತ ಹೇಳಲಿಕ್ಕೆ ಬರಲ್ಲ. We get different results from worshiping them. ನಮಗೆ ಅವರನ್ನು ಆರಾಧಿಸಿದಾಗ ಬೇರೆ ಬೇರೆ ಪರಿಣಾಮಗಳು, ಬೇರೆ ಬೇರೆ ವರಗಳು, ಬೇರೆ ಬೇರೆ ಬೆನಿಫಿಟ್ ಅಂದ್ರೆ ನಮಗೆ ಅನುಕೂಲಗಳು ಬೇರೆ ಬೇರೆ ಆಗಿ ಸಿಗುತ್ತೆ. ನಾಟ್ ದ ಸೇಮ್. Okay. So another offense is to criticize scripture or shruti. ಮತ್ತೊಂದೇನಂದ್ರೆ ನಾವು ನಮ್ಮ ಶಾಸ್ತ್ರಗಳನ್ನು ನಿಂದಿಸುವುದು, ಅದು ಮಾಡಬಾರ್ದು, ಅದು ಕೂಡ ಒಂದು ಅಪರಾಧ.
So, we depend on our practice, we depend on Scripture. ನಾವು ಸಾಧನೆ ಮಾಡ್ತೀವಿ, ನಾವು ಆರಾಧಿಸುತ್ತೇವೆ, ನಾವು ಪೂಜೆ ಮಾಡ್ತೀವಿ. ಇದಕ್ಕೆಲ್ಲ ಆಧಾರ ಎಲ್ಲಿಂದ, ಪ್ರಮಾಣ ಎಲ್ಲಿಂದ ಸಿಗುತ್ತೆ ಅಂದರೆ ಶಾಸ್ತ್ರಗಳಲ್ಲಿ ಸಿಗುತ್ತೆ. To do any spiritual practice, we require some knowledge. ನಮಗೆ ಸಾಧನೆ ಮಾಡಬೇಕು, ಸೇವೆ ಮಾಡಬೇಕು, ಪೂಜೆ ಮಾಡಬೇಕು ಅಂದರೆ ನಮಗೆ ಜ್ಞಾನ ಬೇಕು. And we get that knowledge from the Scriptures. ಜ್ಞಾನಕ್ಕೆ ಒಂದೇ ಒಂದು ಮೂಲ ಆಧಾರ ಏನು ಅಂದರೆ ಶಾಸ್ತ್ರಗಳು. So we can never reject or criticize the Scriptures. ಅದಕ್ಕೆ ನಾವು ಆಕಸ್ಮಿಕವಾಗಿ ಕೂಡ ಶಾಸ್ತ್ರಗಳನ್ನು ನಿಂದಿಸಬಾರದು. Of course, the Vedas contain many things, such as karma kanda and jnana for liberation. ಆದರೆ ವೇದ ಗ್ರಂಥಗಳಲ್ಲಿ ಅನೇಕ ರೀತಿಯ ಜ್ಞಾನವನ್ನು ಕೊಡಲಾಗಿದೆ. ಉದಾಹರಣೆಗೆ ನಾವು ಮುಕ್ತಿ ಯಾವ ರೀತಿ ಪಡ್ಕೊಳ್ಬೋದು, ಭೌತಿಕ ಸಂಸಾರದಲ್ಲಿ, ಭೌತಿಕ ಪ್ರಪಂಚದಲ್ಲಿ ಇದ್ದಾಗ ನಾವು ಯಾವ ರೀತಿ ಭೌತಿಕವಾಗಿ ಮುಂದುವರಿಸಬಹುದು ಅನ್ನೋದು, ಈ ತರ ಜ್ಞಾನ ಕೂಡ ವೇದ ಗ್ರಂಥಗಳಲ್ಲಿ ಕೊಡಲಾಗಿದೆ. So we may criticize the Vedas. Why don't everybody please come in the front, blocking the way there, please. Prabhuji. Everybody come in the front, please. Mataji, please come in the front. Don't block the way. Everybody, quickly. Munde bandbidi. Yeah, thank you very much. Many people respect the Vedas. ನೋಡಿ, ದೇವತೆಗಳಿಗೆ ಸನ್ಮಾನ ಮಾಡೋದು, ಮರ್ಯಾದೆ ತೋರಿಸೋದು ತಪ್ಪಲ್ಲ. But then we may criticize the Vedas, oh, full of karma kanda. ಆದರೆ ಕೆಲವರು ದೇವತೆಗಳ ಆರಾಧನೆಯನ್ನು ನಿಂದಿಸ್ತಾರೆ, full of jnana. ಅಥವಾ ಶಾಸ್ತ್ರಗಳಲ್ಲಿ ಕೊಟ್ಟಂತ ಜ್ಞಾನ ಅಂದ್ರೆ ಕೆಲವು ಭಾಗಗಳಲ್ಲಿ ಜ್ಞಾನ ಕೊಟ್ಟಂತದನ್ನು ಬರೀ ಕರ್ಮಕಾಂಡದ ಬಗ್ಗೆ ಜ್ಞಾನ ಕೊಡ್ತಾ ಇದ್ದಾರೆ ಅಂತ ನಾವು ನಿಂದಿಸಬಹುದು. So that is true. Whole section of the Vedas devoted to worship of devatas to go to Svargaloka. ಆದರೆ ವೇದ ಗ್ರಂಥಗಳಲ್ಲಿ ಹೇಳದೇ ಇರೋ ಮಾತೇ ಇಲ್ಲ ನೋಡಿ. ನಾವು ಯಾವ ರೀತಿ ಸ್ವರ್ಗ ಲೋಕಕ್ಕೆ ಹೋಗ್ಬೋದು ಅನ್ನೋದನ್ನು ಕೂಡ ವರ್ಣಿಸಲಾಗಿದೆ. And in the Upanishads, they are dedicated to liberation. ಆದರೆ ಅದೇ ರೀತಿ ಉಪನಿಷತ್ತುಗಳಲ್ಲಿ ನಾವು ಮುಕ್ತಿ ಹೇಗೆ ಪಡ್ಕೊಳ್ಬಹುದು ಅನ್ನೋದನ್ನು ವರ್ಣಿಸಲಾಗಿದೆ. So that is true, but then the Vedas also give us Vishnu is the highest process of bhakti. ನೋಡಿ, ಕರ್ಮಕಾಂಡನೂ ಇರುತ್ತೆ, ಮುಕ್ತಿ ಹೇಗೆ ಪ್ರಾಪ್ತಿ ಪಡಿಸ್ಕೊಳ್ಬೇಕು ಅನ್ನೋದನ್ನು ವರ್ಣಿಸಲಾಗಿದೆ. ಇದೆಲ್ಲ ಭಕ್ತಿಗೆ ಸಂಬಂಧವೇ ಇಲ್ಲ ಅಂತ ಅನ್ಕೋಬೇಕು. We'll see in Bhagavad Gita, Krishna begins chapter 3 praising karma yoga. ಈಗ 3ನೇ ಅಧ್ಯಾಯದಲ್ಲಿ ಕೃಷ್ಣ ಕರ್ಮಯೋಗವನ್ನು ಹೊಗಳುತ್ತಾ ಪ್ರಾರಂಭ ಮಾಡ್ತಾನೆ. In chapter 4 he praises jnana yoga. 4ನೇ ಅಧ್ಯಾಯದಲ್ಲಿ ಜ್ಞಾನ ಯೋಗವನ್ನು ಹೊಗಳುತ್ತಾ ಕೃಷ್ಣ ಪ್ರಾರಂಭ ಮಾಡ್ತಾನೆ. Of course in chapter 7 he praises bhakti yoga. 7ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಭಕ್ತಿ ಯೋಗವೇ ಅತಿ ಶ್ರೇಷ್ಠವಾದದ್ದು, ಉನ್ನತವಾದದ್ದು ಅಂತಾನು ಹೇಳ್ತಾನೆ. So Krishna himself explains karma yoga, jnana yoga, astanga yoga and bhakti yoga. ಕೃಷ್ಣನೇ ಸ್ವಯಂ ಕೃಷ್ಣ ಜ್ಞಾನ ಯೋಗ, ಕರ್ಮಯೋಗ, ಸಾಂಖ್ಯ ಯೋಗ ಹಾಗೂ ಭಕ್ತಿ ಯೋಗವನ್ನು ವರ್ಣಿಸುತ್ತಾನೆ ಭಗವದ್ಗೀತೆಯಲ್ಲಿ. So all these processes are there for people who have different qualifications. ಇದೆಲ್ಲ ಯಾಕಪ್ಪ ಕೃಷ್ಣ ವರ್ಣಿಸ್ತಾನೆ ಅಂದ್ರೆ ಜನರಿಗೆ ಬೇರೆ ಬೇರೆ ಆದಂತಹ ಆಸೆಗಳಿರುತ್ತೆ. Those who are not much interested in getting out of the material world, who want to enjoy the material world more, but are willing to follow rules and regulations of the Vedas, they follow karma yoga and karma kanda. ಉದಾಹರಣೆಗೆ ನಮ್ಮ ಪ್ರಪಂಚದಲ್ಲಿ, ಭೌತಿಕ ಪ್ರಪಂಚದಲ್ಲಿ ಅನೇಕ ಜನ ಇರ್ಬೋದು, ಅವರಿಗೆ ಸ್ವರ್ಗಲೋಕಕ್ಕೆ ಹೋಗಬೇಕು ಅನ್ನೋ ಆಸೆ ಇರ್ಬೋದು. ಅಂಥ ಜನರಿಗೋಸ್ಕರ ಸ್ವರ್ಗಲೋಕಕ್ಕೆ ಹೋಗಿ ಭೌತಿಕವಾಗಿ ಮತ್ತಷ್ಟು ಸಂತೋಷವನ್ನು ಅನುಭವಿಸುವಂಥ ಮಾರ್ಗವನ್ನು ಕೂಡ ಅವರಿಗೋಸ್ಕರ ಕೃಷ್ಣ ವರ್ಣಿಸಿದ್ದಾನೆ. For those who have realized the material world is useless and want liberation, they have the process of jnana yoga. ಕೆಲವರಿಗೆ ಭೌತಿಕ ಪ್ರಪಂಚದ ಮೇಲೆ ಕಿಂಚಿತ್ತು ಆಸಕ್ತಿ ಇರೋದಿಲ್ಲ, ಅವ್ರಿಗೆ ಮುಕ್ತಿ ಪಡ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ. ಅಂಥವ್ರಿಗೆ ಜ್ಞಾನ ಯೋಗ ಪದ್ಧತಿಯನ್ನು ಕೃಷ್ಣ ವರ್ಣಿಸಿದ್ದಾನೆ. For those who understand that even jnana is not the highest position or realization, they strive for prema and they practice bhakti yoga. ಕೆಲವರಿಗೆ ಕರ್ಮಯೋಗ, ಇಂದ್ರಿಯ ತೃಪ್ತಿ ಮಾಡಬೇಕು ಅನ್ನೋ ಆಸೆ ಇಲ್ಲ, ಮುಕ್ತಿ ಪಡ್ಕೊಳ್ಬೇಕು ಅನ್ನೋ ಆಸೆ ಇರೋದಿಲ್ಲ,
ಅವರಿಗೆ ಯಾವ ಥರ ಆಸೆ ಇರುತ್ತೆ ಅಂದರೆ ಕೃಷ್ಣನ ಮೇಲೆ ಆಸಕ್ತಿ ಅನುರಾಗ ಬೆಳೆಸ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ. ಅಂಥವ್ರಿಗೆ ಭಕ್ತಿಯೋಗವನ್ನು ಕೂಡ ವರ್ಣಿಸಿದ್ದಾನೆ ಕೃಷ್ಣ. So we should understand that the Vedas and other scriptures, they may contain all these different processes, but they are for different people. ನೋಡಿ, ವೇದ ಗ್ರಂಥಗಳಲ್ಲಿ ನಾನು ಹೇಳಿದಾಗೆ ಇಳದೇ ಇರೋದೇ ಇಲ್ಲ, ಎಲ್ಲ ಇದೆ. ಅದು ಬೇರೆ ಬೇರೆ ಜನಕ್ಕೆ ಅವರವರ ರುಚಿ ಪ್ರಕಾರ, ಅವರವರ ಆಸಕ್ತಿಯ ಪ್ರಕಾರ ಕೃಷ್ಣ ವರ್ಣಿಸಿಟ್ಟಿದ್ದಾನೆ. One of the aparads is don't preach to the faithless. ಒಂದು ಅಪರಾಧ ಏನು ಅಂದ್ರೆ, ಯಾರಿಗೆ ವಿಶ್ವಾಸ ಶ್ರದ್ಧೆ ಇಲ್ವೋ ಅವರಿಗೆ ನೀವು ಪ್ರಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ ಭಕ್ತಿಯ ಬಗ್ಗೆ. We can't give bhakti to people who are not qualified. ಅವ್ರಿಗೆ ಆಸಕ್ತಿಯೂ ಇಲ್ಲ, ಇಚ್ಛೆನೂ ಇಲ್ಲ, ಅವ್ರಿಗೆ ಏನ್ ಹೇಳ್ತಾರೆ ಅರ್ಹತೆನೂ ಇಲ್ಲ ಅಂತವ್ರಿಗೆ ಹೋಗಿ ನಾವು ಭಕ್ತಿ ಬಗ್ಗೆ ಹೇಳ್ಕೊಟ್ರೆ ಏನು ಉಪಯೋಗ? ಅದು ಅಪರಾಧವಾಗುತ್ತೆ. Scriptures provide different processes for these people. ಗ್ರಂಥಗಳಲ್ಲಿ ಅಂಥವರಿಗೆ ಬೇರೆ ಬೇರೆ ರೀತಿಯ ಪದ್ಧತಿಗಳನ್ನು ವರ್ಣಿಸಲಾಗಿದೆ. So we should give respect to these scriptures, and particularly the Vedas or the Shruti. ಅದಕ್ಕೆ ನಾವು ವೇದ ಗ್ರಂಥಗಳಿಗೆ ಕೊಡಬೇಕಾದಂತಹ ಗೌರವವನ್ನು ಎಲ್ಲ ಸಮಯದಲ್ಲೂ ಸೂಚಿಸಬೇಕು. If we happen to criticize the scriptures, we have to correct that by doing the opposite and praising the scriptures. We have to do the opposite and praise the scriptures, not criticize them. ನೋಡಿ, ಆಕಸ್ಮಿಕವಾಗಿ ಕೂಡ ಗ್ರಂಥಗಳನ್ನು ನಿಂದಿಸಲಿಕ್ಕೆ ಹೋಗಬಾರ್ದು. ನಾವು ಗ್ರಂಥಗಳನ್ನು ಹೊಗಳಬೇಕು, ಪ್ರಶಂಸೆ ಮಾಡಬೇಕು. So the last type of anartha was anarthas arising from bhakti itself. ಈಗ ಇದು ವಿಶೇಷವಾದದ್ದು, ಗಮನ ಇಟ್ಟು ಕೇಳಿ. ಭಕ್ತಿ ಮಾರ್ಗದಲ್ಲೇ ನಾವು ಮುಂದುವರಿತಾ ಇದ್ದಾಗ ಅನರ್ಥಗಳು ಹುಟ್ಟಿ ಬರಬಹುದು. ಅದು ಯಾವುದು ಅಂತ ಕೇಳೋಣ. So when we cultivate bhakti, we can accrue material assets, worship, fame and position. By cultivation of bhakti one accrues. ನಾವು ಭಕ್ತಿ ಮಾಡೋದ್ರಿಂದ, ಭಕ್ತಿಯ ಸೇವೆಯಲ್ಲಿ ತೊಡಗಿದ್ದಾಗ ನಮಗೆ ಐಶ್ವರ್ಯ ಸಿಗುತ್ತೆ, ಅಧಿಕಾರ ಸಿಗುತ್ತೆ, ನಾವು ಜ್ಞಾನ ಸಿಗುತ್ತೆ, ನಾವು ಹೆಸರು ಗಳಿಸ್ಬೋದು, ಇದೆಲ್ಲ ಗಳಿಸ್ಬೋದು ನಾವು ಭಕ್ತಿ ಮಾರ್ಗದಲ್ಲಿ. So these results are not coming from punya, they're coming from bhakti. ಇದೆಲ್ಲ ನಾವು ಪುಣ್ಯ ಮಾಡೋದ್ರಿಂದ ಸಿಗ್ತಾ ಇಲ್ಲ. ನಾವು ಭಕ್ತಿ ಮಾಡೋದ್ರಿಂದ ಕೂಡ ನಮಗೆ ಹೆಸರು, ಅಧಿಕಾರ, ಸಂಪತ್ತಿ, ಎಲ್ಲ ರೀತಿಯ ಐಶ್ವರ್ಯಗಳು ಅನುಭವಿಸಬಹುದು ನಾವು. Of course, sukritis or punyas could give you nice position, money, etc. ಈ ಸುಕೃತಿ ಭಕ್ತಿ ಮಾರ್ಗದಲ್ಲಿ ಮುಂದುವರೆದಾಗ ನಮಗೆ ಐಶ್ವರ್ಯ ಸಿಗುತ್ತೆ, ಹೆಸರು ಸಿಗುತ್ತೆ, ಅಧಿಕಾರ ಸಿಗುತ್ತೆ, ಆಯುಷ್ ಸಿಗುತ್ತೆ, ಎಲ್ಲ ಸಿಗುತ್ತೆ ಭಕ್ತಿಯ ಮಾರ್ಗದಲ್ಲಿ. Bhakti can also give those things. ಭಕ್ತಿ can also give the same things. ನಾವು ಪುಣ್ಯ ಮಾಡಿದಾಗೂ ಸಿಗುತ್ತೆ, ಭಕ್ತಿ ಮಾಡಿದಾಗೂ ಕೂಡ ಇದೆಲ್ಲ ಸಿಗುತ್ತೆ ನಮಗೆ. Whatever results we can get from punyas and karma yoga, you can get from bhakti. ಕರ್ಮಯೋಗ ಅನುಸರಿಸಿ ನಮ್ಗೆ ನಾವು ಯಾವ್ಯಾವ ಅನಿಸಿಕೆಗಳು, ಆಸೆಗಳನ್ನು ತೀರಿಸ್ಕೋಬೇಕು ಅಂತ ಅನ್ಕೊಂಡು ನಾವು ಭಕ್ತಿ ಕರ್ಮಯೋಗ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಅದೇ ಫಲ ನಾವು ಭಕ್ತಿ ಯೋಗದಲ್ಲಿ ಕೂಡ ಅನುಭವಿಸಬಹುದು. So if we become attached to those things that come as a result of bhakti, that becomes anartha. ಆಗ ನಾವು ಭಕ್ತಿ ಮಾರ್ಗದಲ್ಲಿ ಮುಂದುವರೆದಾಗ ನಮಗೆ ಶ್ರೀ ಐಶ್ವರ್ಯ, ಅಧಿಕಾರ, ಹೆಸರು, ಖ್ಯಾತಿ ಹಾಗೂ ಏನು ಹೇಳ್ತೀವಿ ಪುಣ್ಯ, ಬೇರೆ ಬೇರೆ ರೀತಿಯ ಐಶ್ವರ್ಯಗಳನ್ನು ಅನುಭವಿಸ್ತೀವಿ ನಾವು. ಅದಕ್ಕೆ ನಾವೇನಾದರೂ ಆಕರ್ಷಿತರಾದರೆ ಅದೇ ಅದೇ ಒಂದು ಅಡಚಣೆ ಆಗ್ಬಿಡುತ್ತೆ. So as we practice bhakti, we go through this stage of anarthana vritti in which these anarthas get destroyed. ಹಾಗೆ ನಾವು ಭಕ್ತಿ ಮಾರ್ಗದಲ್ಲಿ ಮುಂದುವರಿತಾ ಇದ್ದಾಗ ಯಾವುದೇ ಅನರ್ಥವಾಗಲಿ ಅದು ನಾಶವಾಗುತ್ತೆ, ಕ್ಷೀಣವಾಗುತ್ತೆ. ಅನರ್ಥ ಯಾವುದೇ ಆಗಲಿ ಕ್ಷೀಣವಾಗುತ್ತೆ. So as I said, we go through different stages, bhajana kriya, and we go through anarthana vritti, we get nishtaruchi, sakti bhava and prema. ಆಗ ನಾವು ಭಕ್ತಿ ಮಾರ್ಗದಲ್ಲಿ ಅನೇಕ ಹಂತಗಳನ್ನು ನಾವೀಗ ಗಮನಿಸೋಣ. ಈಗ ಅನರ್ಥ ನಿವೃತ್ತಿ ಒಂದು ಹಂತ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. Okay, so as we do this, then we have the anarthas arising from sin or piety. They begin to get destroyed.
ನಾವು ಭಕ್ತಿ ಮಾರ್ಗದಲ್ಲಿ ಸಾಧನೆ ಮಾಡ್ತಾ ಹೋದಾಗ ಪಾಪಕೃತ್ಯಗಳ ಮೂಲಕ ಬರುವಂತಹ ಅನರ್ಥಗಳು, ಅಡಚಣೆಗಳು ಕ್ಷೀಣವಾಗುತ್ತೆ. So, these anarthas arising from sin and piety are quite quickly removed. ಪಾಪಕೃತ್ಯಗಳ ಮೂಲಕ ಬರುವಂತಹ ಅಡಚಣೆಗಳು, ತೊಂದರೆಗಳು ಬಹಳ ಶೀಘ್ರವಾಗಿ, ವೇಗವಾಗಿಯೇ ನಾವು ಈ ಅನರ್ಥಗಳನ್ನು ಕ್ಷೀಣ ಮಾಡಿಕೊಳ್ಬಹುದು. So if you reach the stage of nishtha, by and large, all those anarthas are gone. ನಾವು ನಿಷ್ಠಾ ಅಂದ್ರೆ ದೃಢತೆ ಅನ್ನೋದು ಸಾಧಿಸಿದಾಗ ಈ ಹೆಚ್ಚಿನ ಪ್ರಮಾಣದಲ್ಲಿ ಅನರ್ಥಗಳ ನಾಶವಾಗಿದೆ ಅಂತ ಅನ್ಕೋಬಹುದು. Nishtha means steadiness. ನಿಷ್ಠಾ ಅಂದ್ರೆ ದೃಢತೆ, ಭಕ್ತಿಯಲ್ಲಿ ಒಂದು ದೃಢತೆಯನ್ನು. So material desires, attractions, etc. do not disturb the bhakti. ಭೌತಿಕ ಆಕರ್ಷಣೆಗಳು ತೊಂದರೆ ಕೊಡುವುದಿಲ್ಲ. So of course there's something, but by the end of a sakti stage, then all of these effects are gone, anarthas. ಆಸಕ್ತಿ ಅನ್ನೋ ಹಂತಕ್ಕೆ ಬಂದಾಗಲೇ ನಾವು ಈ ಅನರ್ಥಗಳ ಪರಿಣಾಮಗಳಿಂದ ಬಿಡುಗಡೆ ಸಿಗುತ್ತೆ ನಮಗೆ. We just spoke about the anarthas that arise from bhakti, that is attachment to money, followers, fame, etc. ನಾವು ಈಗ ಕೊನೆಯದಾಗಿ ಭಕ್ತಿ ಸಾಧನೆ ಮಾಡಿದಾಗ ನಮಗೆ ಸಿಗುವಂತ ಐಶ್ವರ್ಯಗಳಿರುತ್ತೆ, ಅದು ಕೂಡ ಒಂದು ಅನರ್ಥವಾಗಬಹುದು. ಆ ಅನರ್ಥಗಳಿಂದ ಬಿಡುಗಡೆ ಹೇಗೆ ಸಿಗುತ್ತೆ ಅನ್ನೋದು ನೋಡೋಣ. So these are removed even quicker. ಇದು ಕೂಡ ಬಹಳ ವೇಗವಾಗಿಯೇ ಈ ಅನರ್ಥಗಳಿಂದ ಕೂಡ ನಮಗೆ ಬಿಡುಗಡೆ ಸಿಗುತ್ತೆ. By the proper bhakti, then by end of ruchi, all destroyed. ಆಸಕ್ತಿ ಹಂತದಿಂದ ಮುಂದುವರೆದಾಗ ರುಚಿ ಅನ್ನೋ ಸ್ಥಾಯಿಗೆ ಹಂತಕ್ಕೆ ಹೋದಾಗ ನಾವು ಭಕ್ತಿ ಮಾರ್ಗದಲ್ಲಿ ಸಿಗುವಂತಹ ಅಡಚಣೆಗಳನ್ನು ಕೂಡ ನಾವು ಕಡಿಮೆ ಮಾಡ್ಕೋಬಹುದು. Okay, so the last type is the effect of aparads, the anarthas arising from aparads. ಹಾಗೂ ಈ ಹಂತದಲ್ಲಿ ಏನಪ್ಪ ಒಂದೇ ಒಂದು ಅಡಚಣೆ ಉಳ್ಕೊಳ್ಳುತ್ತೆ ಏನು ಅಂದ್ರೆ ಅಪರಾಧಗಳಿಂದ ಮಾಡುವಂಥ ಅಡಚಣೆಗಳು ಅದೊಂದೇ ಉಳ್ಕೊಂಡಿರುತ್ತೆ. So the bad effects are removed much more slowly. ನೋಡಿ, ಅಪರಾಧಗಳ ಮೂಲಕ ಬಂದಂತಹ ಅಡಚಣೆಗಳು ಅದರಿಂದ ಬಿಡುಗಡೆ ಸಿಗಬೇಕು ಅಂದ್ರೆ ಅದು ಬಹಳ ನಿಧಾನವಾಗಿ ಆಗುತ್ತೆ. As a result of this, it will slow down the whole process of bhakti also. ಆಗ ಅಪರಾಧಗಳಿಂದ ಸಿಗುವಂತಹ ಅಡಚಣೆಗಳು ಅದರಿಂದ ಬಿಡುಗಡೆ ಬಹಳ ನಿಧಾನವಾಗಿ ಸಿಗುತ್ತೆ. ಆಗ ಆ ಹಂತದಲ್ಲಿ ನಾವು ಭಕ್ತಿಯ ಮಾರ್ಗದಲ್ಲಿ ನಾವು ಶೀಘ್ರವಾಗಿ ಮುಂದುವರಿಯುವುದಕ್ಕೆ ಆಗುವುದಿಲ್ಲ. So by doing bhajana kriya, we get a little bit of destruction of the effects. By nishtha stage, a little more. ಆಗ ನಾವು ನೋಡಿ ಬೇರೆ ರೀತಿ ಬಂದಂತಹ ಅಡಚಣೆಗಳನ್ನು ಎದುರಿಸಬಹುದು, ಬಿಡುಗಡೆ ಪ್ರಾಪ್ತಿಯಾಗಬಹುದು. ಆದರೆ ಅಪರಾಧಗಳಿಂದ ಬರುವಂತಹ ಅಡಚಣೆಗಳು, ತೊಂದರೆಗಳು ಅದರಿಂದ ಬಿಡುಗಡೆ ಬಹಳ ನಿಧಾನವಾಗೇ ಸಿಗುತ್ತೆ. If we go to bhava, still there is a trace of anartha. ನಾವು ಕೃಷ್ಣನ ಮೇಲೆ ಭಾವ, ಅದೊಂದು ಹಂತ. ಆ ಹಂತಕ್ಕೆ ಹೋದರೂ ಸಹ ಅನರ್ಥಗಳ ಸ್ವಲ್ಪ ಪ್ರಮಾಣದಲ್ಲಿ ಕಂಡುಬರುತ್ತೆ, ಬಹಳ ಕಡಿಮೆ ಪ್ರಮಾಣದಲ್ಲಿ ಕಂಡುಬರಬಹುದು. This actually distinguishes bhava from prema. ನೋಡಿ, ಭಾವ ಅನ್ನೋ ಹಂತದಲ್ಲಿ ಅನರ್ಥಗಳ ಸ್ವಲ್ಪ ಪ್ರಮಾಣದಲ್ಲಿ ಇರಬಹುದು ಯಾರಾದರೂ, ಆದರೆ ಪ್ರೇಮ ಅನ್ನೋ ಹಂತಕ್ಕೆ ಹೋದಾಗ ಅನರ್ಥಗಳ ಸರ್ವನಾಶವಾಗ್ಬಿಡುತ್ತೆ. So from prema one does not fall. ಅದಕ್ಕೆ ಹೇಳ್ತಾರೆ, ಕೃಷ್ಣ ಪ್ರೇಮ ಹಂತಕ್ಕೆ ಬಂದವರು ಮತ್ತೆ ಪತನವಾಗುವುದಿಲ್ಲ, ಭಕ್ತಿ ಮಾರ್ಗದಲ್ಲಿ ಪತನವಾಗುವುದಿಲ್ಲ. From bhava you can fall. ಭಾವವನ್ನು ಹಂತಕ್ಕೆ ಸೇರಿದರೂ ಸಹ ಅನರ್ಥಗಳ ಪ್ರಭಾವದಿಂದ ನಾವು ಪತನರಾದರೂ ಆಗಬಹುದು. So though one has a realization of Krishna, one can still fall from that position. ಆದರೆ ನೋಡಿ, ಭಾವ ಅನ್ನೋ ಹಂತಕ್ಕೆ ಸೇರಿದಾಗ ಕೃಷ್ಣನ ಸಂಪೂರ್ಣವಾದಂತಹ ಅನುಭವ ಇದ್ರೂ ಸಹ ಅನರ್ಥಗಳ ಪ್ರಭಾವದಿಂದ ಪತನರಾದರೂ ಆಗಬಹುದು. So this arose from anartha. Where did the anartha come from? Aparad. The anartha came from aparad. ಈ ಅನರ್ಥ ಅಪರಾಧಗಳು ಮಾಡೋದ್ರಿಂದ ಬರುತ್ತೆ.
ಅದಕ್ಕೆ ನಾವು ಅನರ್ಥಗಳನ್ನು ಅಪರಾಧಗಳನ್ನು ಮಾಡಬಾರ್ದು. ಯಾಕಂದ್ರೆ ಕೊನೆ ಹಂತದಲ್ಲಿ ಒಂದೇ ಒಂದು ಅನರ್ಥ ಉಳ್ಕೊಳ್ಳುತ್ತೆ. ಅದೇನಂದ್ರೆ ಅಪರಾಧಗಳು ಮಾಡುವಂಥ ಪರಿಣಾಮ ಉಳ್ಕೊಂಡಿರುತ್ತೆ. So we know that Bharat Maharaj, great king, also descended from Manu, he attained Bhava stage and he actually realized Vishnu. ನೋಡಿ, ಉದಾಹರಣೆ ಭಾಗವತದಲ್ಲಿ ಯಾವ ಉದಾಹರಣೆ ಕೊಡ್ತಾನೆ ಅಂದ್ರೆ, ಭರತ ಮಹಾರಾಜ ಮನುವಂಶದಲ್ಲಿ ಮನುಕುಲದಲ್ಲಿ ಹುಟ್ಟಿದಂತಹ ಭರತ ಮಹಾರಾಜ ಕೃಷ್ಣನ ಮೇಲೆ ಭಾವದ ಸ್ಥಾನದಲ್ಲಿ ಹಂತದಕ್ಕೆ ಸೇರ್ಕೊಂಡಿದ್ದ. ಹಂತ ಅಂದ್ರೆ ಯಾವ ಸ್ಥಾನ? ಭಾವ ಸ್ಥಾನವನ್ನು ಪಡ್ಕೊಂಡಿದ್ದ. But then he became attracted to a small deer and he forgot to worship Vishnu completely. ಆದರೆ ಆ ಭಾವ ಕೃಷ್ಣ ಮೇಲೆ ಭಾವ ಹಂತಕ್ಕೆ ಸೇರಿದ್ರು ಸಹ ಅನರ್ಥಗಳಿದ್ದರಿಂದ ಅವನಿಗೆ ಒಂದು ಜಿಂಕೆ ಮರಿ ಮೇಲೆ ಆಸಕ್ತಿ ಬೆಳ್ಕೊಂಡ್ಬಿಟ್ಟು ಹಾಗೂ ಆಸಕ್ತಿ ಬೆಳ್ಕೊಂಡ್ಮೇಲೆ ಆ ಜಿಂಕೆ ಸೇವೆ ಮಾಡಕ್ ಪ್ರಾರಂಭ ಮಾಡ್ದ. ವಿಷ್ಣು ಕೃಷ್ಣನ ಸೇವೆ ಮಾಡೋದು ಮರ್ತೇ ಬಿಟ್ಟ. And when he was dying, he did not remember Vishnu, he remembered deer. ಅವನು ಪ್ರಾಣ ಬಿಟ್ಟಾಗ ಕೃಷ್ಣನ ನೆನಪು ಬರಲಿಲ್ಲ, ಜಿಂಕೆ ನೆನಪು ಬಂತು. He became a deer next life. ಅದರ ಮುಂದೆ ಬಂದಂತಹ ಜೀವನದಲ್ಲಿ ಜಿಂಕೆ ಆಗ್ಬಿಟ್ಟ ಭರತ ಮಹಾರಾಜ. How was that possible? ಅದು ಹೇಗಪ್ಪ ಸಾಧ್ಯ ಅಂತ ಕೇಳ್ಬೋದು ನಾವು. So explanation is given because of aparad. ನೋಡಿ, ಭರತ ಮಹಾರಾಜ ಭಾವದ ಹಂತ ಪ್ರಾಪ್ತಿ ಆದರೂ ಸಹ ಜಿಂಕೆ ಮರಿ ಮೇಲೆ ಆಕರ್ಷಣೆ ಬೆಳ್ಕೊಂಡು ಅವನ ಮುಂದಿನ ಜೀವನದಲ್ಲಿ ಜಿಂಕೆ ಆದ. ಇದು ಹೇಗಪ್ಪ ಇಂಥ ಒಂದು ಅಪಘಾತವಾಯಿತು ಅಂತ ಕೇಳಿದ್ರೆ, ಅವನು ಭರತ ಮಹಾರಾಜ ಯಾವುದೋ ಒಂದು ಅಪರಾಧ ಮಾಡಿದ್ದ. Not in this life, but a previous lifetime he committed some aparad. And this caused him in Bhava stage to forget Vishnu and become attracted to the deer. ಭರತ ಮಹಾರಾಜ ಯಾವುದೋ ಅವನ ಹಿಂದಿನ ಜನ್ಮದಲ್ಲಿ ಯಾವುದೋ ಒಂದು ಅಪರಾಧ ಮಾಡಿದ್ದ. ಆ ಅಪರಾಧದ ಪರಿಣಾಮದಿಂದ ಅವನಿಗೆ ಜಿಂಕೆ ಮರಿ ಮೇಲೆ ಆಕರ್ಷಣೆ ಬೆಳೀತು ಹಾಗೂ ಕೃಷ್ಣನನ್ನು ಮರ್ತ. ಅದರ ಪರಿಣಾಮದಿಂದ ಅವನ ಮುಂದಿನ ಜೀವನದಲ್ಲಿ ಜಿಂಕೆ ಮರಿಯಾದ. So this shows us that to remove the effects of aparad is much more difficult and slower than the other types of anarthas. ನೋಡಿ, ಈ ಉದಾಹರಣೆಯಿಂದ ನಮಗೆ ಏನು ಅರ್ಥ ಆಗಬೇಕು ಅಂದರೆ, ಅಪರಾಧಗಳ ಪರಿಣಾಮದಿಂದ ಬರುವಂಥ ಅಡಚಣೆಗಳನ್ನು ನಮ್ಮ ಭಕ್ತಿಯ ಮಾರ್ಗದಲ್ಲಿ ನಾವು ಅದರಿಂದ ಬಿಡುಗಡೆ ಮಾಡ್ಕೊಳ್ಬೇಕು ಅಂದರೆ ಬಹಳ ಕಷ್ಟ. ಕ್ರಮೇಣವಾಗುತ್ತೆ, ನಿಧಾನವಾಗುತ್ತೆ. Therefore we have to be very careful of the aparads. ಅದರಿಂದ ನಾವು ಅಪರಾಧಗಳನ್ನು ಮಾಡದೇ ಇರುವ ಹಾಗೆ ನೋಡ್ಕೋಬೇಕು. ಬಹಳ ಎಚ್ಚರಿಕೆ ವಹಿಸಬೇಕು. ನಾವು ಭಕ್ತಿಯ ಮಾರ್ಗದಲ್ಲಿ ಯಾವುದೇ ಕಾರಣಕ್ಕೂ ಅಪರಾಧಗಳನ್ನು ಮಾಡದೇ ಇರುವ ಹಾಗೆ ನೋಡ್ಕೋಬೇಕು. Okay, so if we commit nam-aparads, then the destruction obviously of anarthas is going to be much slower. ನಾವು ನಾಮ ಅಪರಾಧ ಮಾಡಿದಾಗ ಬೇರೆ ಯಾವ ಅಡಚಣೆಗಳಿಂದ ಬಿಡುಗಡೆ ಪಡ್ಕೊಳ್ಳೋದು ಬಹಳ ನಿಧಾನವಾಗ್ಬಿಡುತ್ತೆ ನಾಮಾಪರಾಧ ಮಾಡೋದ್ರಿಂದ. This of course is referring to the intentional or deliberate nam-aparads. ನಾಮಾಪರಾಧ ಯಾವ ರೀತಿ ನಾಮಾಪರಾಧದ ಪರಿಣಾಮ ಕ್ರಮೇಣವಾಗಿ ಹೋಗುತ್ತೆ ಅಂದರೆ, ನಾವು ಗೊತ್ತಿದ್ದು ನಾವು ಸ್ವಯಂ ಪ್ರೇರಿತರಾಗಿ ನಾವು ಬೇಕು ಅಂತ ಯಾವುದೋ ಒಂದು ಅಪರಾಧ ಮಾಡಿದಾಗ ಅದರ ಪರಿಣಾಮ ಬಹಳ ನಿಧಾನವಾಗಿ ಹೋಗುತ್ತೆ. So if we don't commit these intentional aparads, we may have unintentional things or namabhas, so to speak, then we can progress more quickly. ನೋಡಿ, ಇಚ್ಛಾಪೂರ್ವಕವಾಗಿ ಮಾಡುವಂತಹ ಅಪರಾಧಗಳ ಪರಿಣಾಮ ಬೇರೆ ಇರುತ್ತೆ, ಆಕಸ್ಮಿಕವಾಗಿ ಮಾಡುವಂತಹ ಅಪರಾಧಗಳ ಪರಿಣಾಮ ಬೇರೆ ಇರುತ್ತೆ. ಇಚ್ಛಾಪೂರ್ವಕವಾಗಿ ನಾವು ಯಾವುದಾದ್ರೂ ಅಪರಾಧ ಮಾಡೋದ್ರಿಂದ ಅದರ ಪರಿಣಾಮ ಅದರ ಮೂಲಕ ಬರುವಂಥ ಅಡಚಣೆ ಬಹಳ ಕ್ರಮೇಣವಾಗಿ ನಿಧಾನವಾಗಿ ಬಿಡುಗಡೆ ಪಡ್ಕೊಳ್ತೀವಿ ನಾವು. We know that Ajamil was not a devotee, no faith. He chanted the name of Narayana once to name his son, and all of his karmas got destroyed. ನಾವು ಅಜಾಮೀಲನ ಉದಾಹರಣೆ ಭಾಗವತದಲ್ಲಿ ಕೇಳ್ತೀವಿ. ಅಜಾಮೀಲ ಆ ಹಂತದಲ್ಲಿ ಆ ಸಮಯದಲ್ಲಿ ಭಕ್ತನಾಗಿರಲಿಲ್ಲ. ನಾವು ಅವನ ಮಗನಾದಂತಹ ನಾರಾಯಣನ ನಾಮವನ್ನು ಒಂದು ಬಾರಿ ಭಯದಿಂದ ಉಚ್ಚಾರಣೆ ಮಾಡಿದ. So we wonder, how is that possible? Devotees are struggling to destroy their karmas gradually.
he suddenly does it in 1 second. ಅಜಾಮೀಲ ಒಂದು ಬಾರಿ ನಾರಾಯಣ ಅಂತ ಹೇಳಿದ ಮೇಲೆ ಅವನ ಮಾಡಿದಂಥ ಸರ್ವ ಅಪರಾಧಗಳು ಸರ್ವ ಕರ್ಮಗಳಿಂದ ಬಿಡುಗಡೆ ಸಿಕ್ತು. ಹೇಗಪ್ಪ ಅವನಿಗಂತ ಅನುಕೂಲ ಆಯಿತು. ನಾವು ಎಷ್ಟೋ ಕಾಲ ನಾವು ಕಷ್ಟಪಡ್ತಾ ಇದ್ದೀವಿ ನಮ್ಮ ಅಪರಾಧಗಳು ನಮ್ಮ ಪಾಪಗಳಿಂದ ಮುಕ್ತಿ ಪಡ್ಕೊಳ್ಳಿಕ್ಕೆ. ಅವನಿಗೆ ಅಂತ ಅಧಿಕಾರ ಅದೃಷ್ಟ ಹೇಗೆ ಸಿಕ್ತು ಅಂತ ನಾವು ಪ್ರಶ್ನೆ ಕೇಳ್ಬೋದು. Better we don't do bhakti, we just be like Ajabeel, say the name of Narayana once and destroy our karmas that way. ಸೊ ನಮ್ಗೆ ಅನುಮಾನ ಬರ್ಬೋದು, ನಾವು ಒಂದ್ಸತಿ ನಾರಾಯಣ ಹೇಳ್ಬಿಟ್ಟು ಕುತ್ಕೊಂಡ್ಬಿಟ್ಟು ಸುಮ್ಮನೆ ಇದ್ಬಿಡೋಣವಾ ಅಂತ ಅನುಮಾನ ಬಂದರೂ ಬರ್ಬೋದು ನಮಗೆ. The reason why it was so sudden is that he had not committed any aparads. ನೋಡಿ, ಪಾಪ ಮಾಡಿರ್ಬೋದು ಅಜಾಮೀಲ, ಆದರೆ ಅಪರಾಧಗಳನ್ನು ಮಾಡಲಿಲ್ಲ. So aparads can slow down the whole process of even accidental bhakti or bhakti, intentional bhakti. ನೋಡಿ, ಅಪರಾಧಗಳನ್ನು ಮಾಡಲಿಲ್ಲ ಅಜಾಮೀಲ. ಅಪರಾಧಗಳನ್ನು ಮಾಡೋದಾದ್ರೆ ನಮಗೆ ಕರ್ಮದಿಂದ ಬಿಡುಗಡೆ ಬಹಳ ನಿಧಾನವಾಗಿ ಸಿಗುತ್ತೆ, ಹಾಗೂ ಭಕ್ತಿಯಲ್ಲಿ ಮುಂದುವರಿಯೋದು ಕೂಡ ಬಹಳ ನಿಧಾನವಾಗುತ್ತೆ. So the problem with aparads is that we lose our potency of bhakti becomes weakened and we lose a taste for the chanting. ನೋಡಿ, ಅಪರಾಧಗಳು ಮಾಡೋದ್ರಿಂದ ನಮ್ಮ ಶ್ರದ್ಧೆ ಕಡಿಮೆ ಆಗುತ್ತೆ, ಹಾಗೂ ನಮಗೆ ಭಕ್ತಿಯ ಶಕ್ತಿ ನಮ್ಮ ಜೀವನದಲ್ಲಿ ನಾವು ಅನುಭವಿಸಬೇಕಾದಂಥ ಶಕ್ತಿ ಕೂಡ ಕಡಿಮೆ ಆಗುತ್ತೆ. So we no longer want to chant, but the only way to get over the aparad is to chant. ನೋಡಿ, ನಮಗೆ ಅಪರಾಧಗಳು ಮಾಡೋದ್ರಿಂದ ಜಪ ಮಾಡಬೇಕು ಅನ್ನೋ ರುಚಿನೂ ಬರೋದಿಲ್ಲ, ಹೊಟ್ಟೋಗುತ್ತೆ, ಕ್ಷೀಣವಾಗ್ಬಿಡುತ್ತೆ. ಆದರೆ ಅಪರಾಧಗಳಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ಜಪ ಕೀರ್ತನೆ ಮಾಡಲೇಬೇಕಾಗುತ್ತೆ. So if we follow the process of having committed aparad, continually chanting, then gradually the effect will disappear. ಅಪರಾಧ ಮಾಡಿದ್ರೂ ಸಹ, ಕರ್ಮಗಳನ್ನು ಮಾಡಿದ್ರೂ ಸಹ, ಪಾಪಗಳನ್ನು ಮಾಡಿದ್ರೂ ಸಹ ನಾವು ಏನೇ ಆಗಲಿ ಕೃಷ್ಣನ ನಾಮಸ್ಮರಣೆಯನ್ನು ಕೈ ಬಿಡಬಾರ್ದು. ನಿಧಾನವಾಗಿಯೇ ಬಿಡುಗಡೆ ಸಿಗಲಿ ಪರವಾಗಿಲ್ಲ, ಕೃಷ್ಣನ ನಾಮಸ್ಮರಣೆ ಯಾವತ್ತಿಗೂ ನಿಲ್ಲಿಸಬಾರ್ದು. Gradually a taste will appear. ನಿಧಾನವಾಗಿಯೇ ನಮ್ಮ ಜೀವನದಲ್ಲಿ ಕೃಷ್ಣನ ಮೇಲೆ ಒಂದು ಆಕರ್ಷಣೆ ಅನ್ನೋದು ಬೆಳೆಯುತ್ತೆ. Then we become more eager to perform devotional service. ಆಕರ್ಷಣೆ ಬೆಳೆದಾಗ ನಮಗೆ ಉತ್ಸಾಹ ಬೆಳೆಯುತ್ತೆ, ಕೃಷ್ಣನಿಗೆ ಸೇವೆ ಮಾಡಬೇಕು ಅನ್ನೋ ಉತ್ಸಾಹ. ಮೊದಲನೇದಾಗಿ ಆಕರ್ಷಣೆ, ಅದಾದ ನಂತರ ಉತ್ಸಾಹ. So in this way, gradually we can recover from the namaparad. ಈ ರೀತಿ ಭಕ್ತಿ ಮಾಡೋದ್ರಿಂದ, ನಾಮಸ್ಮರಣೆ ಮಾಡೋದ್ರಿಂದ ನಾವು ಅಪರಾಧಗಳ ಪರಿಣಾಮದಿಂದ ನಿಧಾನವಾಗಿ ಬಿಡುಗಡೆಯನ್ನು ಪಡ್ಕೊಳ್ಬಹುದು. Okay, any question there? ಯಾರಿಗಾದ್ರೂ ಏನೋ ಪ್ರಶ್ನೆ ಇದ್ರೆ ಕೇಳ್ಬೋದು, ಒಂದು ನಿಮಿಷ. Hare Krishna Maharaj, thank you for such a wonderful, super excellent, crystal clear class. Removed many long standing doubts and created new inquiries. You mentioned in the beginning and in the end that bhakti pra, desire for name, fame and position coming out of doing bhakti. So in the beginning when we come to Iskcon, and very quickly because it is a preaching movement, we get responsibilities in the beginning only, and doing that we get so much attention, and you say so much people appreciate us, people think us to be a sadhu, and we become attached to that name, fame and position, and means people are dependent on us, so we become little arrogant, means I'm talking about me. So in that case, whatever aparadha I am doing to new people coming, means those new people who are dependent on me, means with that aparadha I am distributing Prabhupada books also, eating prasadam, doing aarti, but still I am arrogant. So how does Krishna and Srila Prabhupada see my bhakti in relation to those aparadha? Is Krishna pleased by bhakti despite my being arrogant and exploiting those devotees, or how does Krishna see my bhakti, Prabhupada accept my bhakti? ನೋಡಿ, ನಾವು ಭಕ್ತಿ ಮಾಡ್ತೀವಿ. ಪ್ರಾರಂಭದಲ್ಲಿ ಇಸ್ಕಾನ್ ಸಂಸ್ಥೆಗೆ ಬಂದು ಸೇರಿದಾಗ ನಮಗೆ ಅನೇಕ ಜನ ಗೌರವ ಕೊಡ್ತಾರೆ, ನಮ್ಮನ್ನು ಗಮನಿಸ್ತಾರೆ, ಹೊಗಳ್ತಾರೆ, ನಮಗೆ ಅಧಿಕಾರ ಸಿಗುತ್ತೆ, ಪ್ರಚಾರ ಮಾಡ್ತೀವಿ, ಕ್ಲಾಸ್ ಕೊಡ್ತೀವಿ, ನಮಗೆ ಅನುಯಾಯಿಗಳು ಬೆಳೀತಾರೆ, ನಮಗೆ ಭಾಳ ಖುಷಿ ಆಗುತ್ತೆ, ಅಹಂಕಾರನೂ ಬೆಳೆದ್ಬಿಡುತ್ತೆ. ನಾನು ಭಾಳ ಶ್ರೇಷ್ಠ ಭಕ್ತ, ಭಾಳ ಶ್ರೇಷ್ಠ ನಿಪುಣವಾದ ಭಕ್ತ ಅಂತ ಅಹಂಕಾರ ಎಲ್ಲ ಬೆಳೆದ್ಬಿಡುತ್ತೆ. ಆಗ ನಾವು ಭಕ್ತಿ ಮಾಡ್ತಾ ಇದ್ದಾಗ ನಾವು ಸೇವೆ ಮಾಡ್ತಿರ್ಬೋದು, ಪ್ರವಚನ ಕೊಡ್ಬೋದು, ದೇವರಿಗೆ ಸೇವೆ ಮಾಡ್ತಾ ಇರ್ಬೋದು, ಏನೇ ಮಾಡ್ತಿರ್ಬೋದು, ಅದು ಅಪರಾಧಗಳಿಂದ, ಅಹಂಕಾರದಿಂದ
ಅಹಂಕಾರ ಮಿಶ್ರಿತ ಭಕ್ತಿ ಅಂತ ಹೇಳ್ಬೋದು. ಅಂಥ ಒಂದು ಭಕ್ತನನ್ನು ಕೃಷ್ಣ ಪ್ರಭುಪಾದರು ಯಾವ ರೀತಿ ನೋಡ್ತಾರೆ ಅಂತ ಕೇಳ್ತಾ ಇದ್ದಾರೆ. So is the question, is Krishna pleased with my aparadhas and anarthas? Is that the question? My question is that I am still distributing Prabhupada books, doing my chanting, eating prasadam, and trying my best to serve with the attachment to my prem and position. So all those good activities which I am doing to please Prabhupada and Krishna, and how does Krishna accept that? Yeah. ನೋಡಿ, ಮಹಾರಾಜ್ ಒಂದೇ ಪ್ರಶ್ನೆ ಕೇಳಿದ್ರು. ನಿನ್ನ ಪ್ರಶ್ನೆ ಕೇಳೋದ್ರಿಂದ ನನಗೇನು ಸಂಶಯ ಬರ್ತಾ ಇದೆ ಅಂದರೆ, ಕೃಷ್ಣನಿಗೆ ನನ್ನ ಅಹಂಕಾರ ಕಂಡ್ರೆ ಪ್ರೀತಿನಾ ಅಂತ. Well, yeah, as I explained, it's a process of anartha nivritti, which is gradual. ನೋಡಿ, ಅನರ್ಥ ನಿವೃತ್ತಿ, ಅಡಚಣೆಗಳು, ತೊಂದರೆಗಳು ನಮ್ಮ ಭಕ್ತಿಯ ಜೀವನದಲ್ಲಿ ಕಡಿಮೆ ಆಗಬೇಕು ಅಂದರೆ ಕ್ರಮೇಣವಾಗಿ ಆಗುತ್ತೆ, ನಿಧಾನವಾಗಿ. And one could start with any of the anarthas, or a combination of any of them. ನೋಡಿ, ನಮ್ಮ ಜೀವನದಲ್ಲಿ ಬೇರೆ ಬೇರೆ ಅನರ್ಥಗಳು ಇದ್ರೂ ಇರ್ಬೋದು. ನಮ್ಮ ಜೀವನದಲ್ಲಿ, ನಮ್ಮ ಮನಸ್ಸಿನಲ್ಲಿ ನಾವು ಭಕ್ತಿಯನ್ನು ಪ್ರಾರಂಭ ಮಾಡಿದಾಗ ಬೇರೆ ಬೇರೆ ರೀತಿಯ ಅನರ್ಥಗಳು ಇರ್ಬೋದು. But by the sincere practice of bhakti, those anarthas should be dissolved. Anartha nivritti, that's what it ನಾವು means. ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ, ಸರಳತೆಯಿಂದ, ಶುದ್ಧತೆಯಿಂದ ಭಕ್ತಿ ಮಾಡೋದಾದ್ರೆ ನಮ್ಮ ಅನರ್ಥಗಳು ಕಡಿಮೆ ಆಗುತ್ತೆ, ಕರಗಿ ಹೋಗುತ್ತೆ. However, if we become too attached to our anarthas, very difficult to remove them. ಆದರೆ ಕೆಲವೊಮ್ಮೆ ನಾವು ನಮ್ಮ ಅನರ್ಥಗಳನ್ನು ಕೈ ಬಿಡಬೇಕು ಅಂತ ಅನ್ಸೋದಿಲ್ಲ. ಉದಾಹರಣೆಗೆ, ನನಗೆ ಹೆಸರು, ನಾನು ಪ್ರಸಿದ್ಧನಾಗ್ತೇನೆ, ನನಗೆ ಹೆಸರಿರುತ್ತೆ, ನನ್ನ ಅನುಯಾಯಿಗಳಿರ್ತಾರೆ, ಅದನ್ನೆಲ್ಲ ಬಿಡಬೇಕು ಅನ್ನೋದು ಆಸೆ ಬರೋದಿಲ್ಲ ನಮಗೆ. ನಾವು ಕೈ ಬಿಡಕ್ಕೆ ಮುಂದೆ ಬರಲ್ಲ. This becomes the 10th aparadha to the holy name. ಇದು ದಿವ್ಯ ನಾಮ ಸ್ಮರಣೆ ಮಾಡುವಾಗ ನಾವು 10ನೇ ಅಪರಾಧ ಅಂತ ಹೇಳ್ತೀವಿ ಇದನ್ನ. Yeah. So yes, we do have the anarthas at the beginning of our devotional service. As we progress, they should become less and less. ನೋಡಿ, ಅನರ್ಥಗಳಿದ್ರೂ ಭಕ್ತಿಯನ್ನು ಯಾವತ್ತೂ ನಿಲ್ಸಕ್ಕೆ ಹೋಗಬೇಡಿ. ಅನರ್ಥಗಳು ಕಡಿಮೆ ಆಗಬೇಕು, ಅದರಿಂದ ಬಿಡುಗಡೆ ಪ್ರಾಪ್ತಿ ಪಡಬೇಕು. ಬಿಡುಗಡೆ ಬರಬೇಕು ಅಂದರೆ ಭಕ್ತಿಯ ಮೂಲಕ ಪ್ರಾಪ್ತಿ ಆಗುತ್ತೆ, ಹೊರತು ಬೇರೆ ಮೂಲಕ ಅಲ್ಲ. That is provided we're doing the bhakti properly. ಆದರೆ ನಾವು ಭಕ್ತಿಯ ಸಾಧನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಿದ್ದೀವೋ ಇಲ್ವೋ ಅನ್ನೋದನ್ನ ಎಚ್ಚರಿಕೆ ಪಡ್ಕೋಬೇಕು. ಮತ್ತೊಂದು ಪ್ರಶ್ನೆ, ಮಹಾರಾಜ್, ನಿನ್ನೆ yesterday you mentioned that utsahamai means false confidence, but while diksha some devotees getting the name utsahamai devidasi. So how to understand that word? ಕೆಲವರಿಗೆ ಉತ್ಸಾಹಮಯಿ ಅಂದರೆ ತುಂಬ ಉತ್ಸಾಹ ತೋರಿಸೋದು, ಅದು ಒಳ್ಳೇದಲ್ಲ ಅಂತ ಹೇಳ್ತೀವಿ. ತುಂಬ ಉತ್ಸಾಹ ತೋರಿಸೋದು. ಕೆಲವರಿಗೆ ದೀಕ್ಷೆ ಕೊಟ್ಟಾಗ ಅವ್ರ ಗುರುಗಳು ಉತ್ಸಾಹಮಯಿ ದೇವಿದಾಸಿ ಅಂತ ಹೆಸರು ಕೊಡ್ತಾರೆ. ಪಾಪ ಅವ್ರ ಗತಿ ಏನು ಅಂತ ಕೇಳ್ತಾ ಇದ್ದಾರೆ. So there is, of course, another meaning to that word utsaha. ನೋಡಿ, ಉತ್ಸಾಹ ಅನ್ನೋ ಪದಕ್ಕೆ ಬೇರೆ ಅರ್ಥ ಕೂಡ ಇದೆ. So in Nectar of Instruction, Rupa Goswami mentions a positive quality called utsaha, or enthusiasm. ನೋಡಿ, ಉಪದೇಶಾಮೃತ ಅನ್ನೋ ಗ್ರಂಥದಲ್ಲಿ ರೂಪ ಗೋಸ್ವಾಮಿ ಏನು ಹೇಳಿದ್ದಾರೆ ಅಂದರೆ, ಉತ್ಸಾಹ ಅನ್ನೋದು ಒಳ್ಳೆ ಗುಣ, ಉತ್ಸಾಹ ಅನ್ನೋದು ಭಕ್ತಿಯಲ್ಲಿ ಒಳ್ಳೇದು ಇರಬೇಕು ನಮ್ಮಲ್ಲಿ. So that is enthusiasm to perform bhakti. That's a good quality. ಭಕ್ತಿ ಸಾಧನೆ ಮಾಡಬೇಕು, ಭಕ್ತಿ ಸೇವೆ ಸಲ್ಲಿಸಬೇಕು ಅನ್ನೋ ಉತ್ಸಾಹ ಇರಬೇಕು, ಸ್ವಲ್ಪ ಪ್ರಮಾಣದಲ್ಲಾದರೂ. ಅದು ಒಳ್ಳೆಯ ಗುಣ. But the other type of utsaha is a false enthusiasm. ಬೇರೆ ತರ ಉತ್ಸಾಹ ಏನು ಅಂದ್ರೆ ಅದು ಮಿಥ್ಯ, ಅದು ನಿಜ ಅಲ್ಲ. ಅದು ಯಾವುದು ಅಂದ್ರೆ, so it can be taken either positively or negatively, that one word. ನೋಡಿ, ಸ್ವಲ್ಪ ಪ್ರಮಾಣದಲ್ಲಾದರೂ ಸಹ ಭಕ್ತಿ ಸೇವೆ ಮಾಡಬೇಕು ಅನ್ನೋ ಉತ್ಸಾಹ ಇರಬೇಕು. ಅದು ಒಳ್ಳೇದು. ಉತ್ಸಾಹ ಇಲ್ಲದೆ ಭಕ್ತಿ ಮಾಡಲಿಕ್ಕೆ ಮುಂದೆ ಬರಲ್ಲ, ನಾವು ಮುಂದೆನೆ ಬರಲ್ಲ. ಅದು ಒಳ್ಳೇದು. ಭಕ್ತಿ ಮಾಡಬೇಕು ಅನ್ನೋ ಉತ್ಸಾಹ ಇಲ್ಲದೆ ಬೇರೆ ಯಾವುದ್ರ ಮೇಲೆ ಉತ್ಸಾಹ ಇಟ್ಕೊಳ್ಳೋದು ಅದು ಕೆಟ್ಟದಾಗುತ್ತೆ. ಏನಿ ಅದೋ ಪ್ರಶ್ನೆ?
Hare Krishna Maharaj, please accept my humble obeisances. We learned that qualification of to practice bhakti yoga is shraddha or faith, and you said that a little bit of attachment is fine as long as we're not too attached. But does it justify that a little bit of attachment leads to pure devotional service? Like, do we need to have even a little bit of attachment? Towards like whatever we do. Like in the second chapter, Krishna said that ma karma phala hetu, like we should not be the cause of our actions, which translates to like we should not have attachment neither towards the results nor towards the work. So how do we understand this? ಇವ್ರ ಪ್ರಶ್ನೆ ಏನಂದ್ರೆ, ಕೃಷ್ಣ ಹೇಳ್ತಾನೆ ನಾವು ಭಕ್ತಿ ಮಾರ್ಗದಲ್ಲಿ ಅಲ್ಲ, ನಾವು ಸಾಧಾರಣವಾಗಿ ಕೃಷ್ಣ 2ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಮಗೆ ಭೌತಿಕ ಪ್ರಪಂಚದ ಮೇಲೆ ಆಸಕ್ತಿನೂ ಜಾಸ್ತಿ ಇರಬಾರ್ದು, ವಿರಕ್ತಿನೂ ಜಾಸ್ತಿ ಇರಬಾರ್ದು, ಎರಡೂ ಇರಬಾರ್ದು. ಅದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ನಾವು? ಈಗ ನಮಗೆ ನಮ್ಮ ಗುರುಗಳೇ ಆಗಲಿ ಯಾರೇ ಆಗಲಿ ಒಂದು ಜವಾಬ್ದಾರಿ ಕೊಟ್ಟಾಗ ಅದನ್ನು ನೆರವೇರಿಸಬೇಕು ಅನ್ನೋ ಉತ್ಸಾಹ ಇರಬೇಕು ತಾನೇ. ನಮಗೆ ಒಂದು ಸ್ವಲ್ಪ ನಾವು ಭಾವನೆ ಇರಬೇಕು, ಇದನ್ನು ನೆರವೇರಿಸಬೇಕು ಅಂತ. ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು? So we are practicing pure bhakti from the beginning of our sadhana. ನೋಡಿ, ನಾವು ಶುದ್ಧ ಭಕ್ತಿಯ ತತ್ವಗಳನ್ನು ಅನುಸರಿಸುತ್ತಾ ಭಕ್ತಿಯ ಸಾಧನೆ ಮಾಡ್ತಾ ಇದ್ದೀವಿ. But when we begin sadhana, we're not pure. ಆದರೆ ನಾವು ಸಾಧನೆಯ ಪ್ರಾರಂಭ ಮಾಡಿದಾಗ ಸಾಧನೆಯನ್ನು ನಮ್ಮ ಭಕ್ತಿ ಸಂಪೂರ್ಣವಾಗಿ ಶುದ್ಧ ಭಕ್ತಿ ಅಂತ ಅನ್ಸ್ಕೊಳ್ಳಲ್ಲ. And we're going through this process of anartha vritti gradually and becoming pure. And even in bhava, you're not completely pure. Only in prema, you're pure. ನಾವು ಅನರ್ಥ ನಿವೃತ್ತಿ, ಪ್ರೇಮ, ರುಚಿ, ಆಸಕ್ತಿ ಅಂತಹ ಹಂತಗಳನ್ನು ದಾಟಿದ ಮೇಲೆ ಕೊನೆಯ ಹಂತಕ್ಕೆ ಬಂದಾಗ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಅನರ್ಥಗಳು ಇರುವುದಿಲ್ಲ, ಉಳ್ಕೊಳ್ಳಲ್ಲ. So pure bhakti and prema, that's the goal. ಶುದ್ಧ ಭಕ್ತಿ ನಿಜವಾಗ್ಲೂ ಹೇಳಬೇಕಾದ್ರೆ ಕೃಷ್ಣನ ಮೇಲೆ ಪ್ರೇಮ ಇದ್ದಾಗ ಅಂತಹ ಭಕ್ತಿಯನ್ನು ಶುದ್ಧ ಭಕ್ತಿ ಅಂತ ಹೇಳ್ಬೋದು ಅಷ್ಟೇ. We start with sadhana because we're not 100% pure. ನಾವು ಸಾಧನೆ ಯಾಕಪ್ಪ ಮಾಡ್ತೀವಿ ಅಂದ್ರೆ ನಾವು ಶುದ್ಧತೆಯನ್ನು ಪಡ್ಕೊಳ್ಳಿಕ್ಕೆ, ನಮ್ಮ ಅನರ್ಥಗಳಿಂದ ಬಿಡುಗಡೆ ಪ್ರಾಪ್ತಿಯಾಗಲಿಕ್ಕೆ, ಪಡ್ಕೊಳ್ಳಿಕ್ಕೆ ನಾವು ಸಾಧನೆ ಮಾಡ್ತೀವಿ. But at least in the practice of our bhakti, we should try to exclude other desires. This is the definition given by Rupa Goswami of pure bhakti. ಆದರೆ ನಾವು ಭಕ್ತಿ ಮಾಡಿದಾಗ ಆದಷ್ಟು ಮಟ್ಟಿಗೆ ನಾವು ಇತರ ಆಸೆಗಳನ್ನು ಭಕ್ತಿಯ ಜೊತೆ ಸೇರಿಸಬಾರ್ದು ಅಂತ ರೂಪ ಗೋಸ್ವಾಮಿ ಹೇಳಿದ್ದಾರೆ. ಇತರ ಆಸೆಗಳನ್ನು. So we're not explicitly praying for material benefits when we're chanting or worshiping Krishna. ನೋಡಿ, ನಾವು ಪ್ರತ್ಯೇಕವಾಗಿ ನಾನು ಭಕ್ತಿ ಮಾಡ್ತಾ ಇದ್ದೀನಿ, ನನಗೆ ಭೌತಿಕವಾಗಿ ಸೌಲಭ್ಯಗಳನ್ನು ಹೆಚ್ಚಿಸಪ್ಪ ಕೃಷ್ಣ, ಭೌತಿಕ ಸೌಲಭ್ಯಗಳೇ ಆಗಲಿ ವರಗಳೇ ಆಗಲಿ ನೀವು ಕೊಡಿ, ನಾನು ಭಕ್ತಿ ಮಾಡ್ತಾ ಇದ್ದೀನಿ ಅಂತ ಕೇಳಬಾರ್ದು. But we still have material desires. ಆಸೆ ಇದ್ರೂ ಇರ್ಬೋದು, ಆದರೆ ಅದಕ್ಕೆ ನಾವು ಆಸೆ ನೆರವೇರಬೇಕು ಅಂತ ಕೇಳ್ಕೊಳ್ಬಾರ್ದು. These will become less and less through anartha vritti. ಕ್ರಮೇಣವಾಗಿ ಭೌತಿಕ ವಿಷಯಗಳ ಮೇಲೆ ಆಕರ್ಷಣೆ, ಆಸೆ ಕಡಿಮೆ ಆಗ್ತಾ ಹೋಗುತ್ತೆ. But in the practice of bhakti itself, we try to exclude all of that. ಆದರೆ ಭಕ್ತಿ ಮಾಡ್ತಾ ಇದ್ದಾಗ ಆದಷ್ಟು ಮಟ್ಟಿಗೆ ಭೌತಿಕ ಆಸೆಗಳನ್ನು ದೂರ ತೆಗೆದಿಡಬೇಕು. So that is pure bhakti in sadhana. ಆಗ ನಾವು ಮಾಡ್ತಿರುವಂತಹ ಭಕ್ತಿ ಶುದ್ಧ ಭಕ್ತಿ ಅಂತ ಅನ್ಸ್ಕೊಳ್ಳುತ್ತೆ. Hare Krishna. Maharaj, you spoke about the various steps of devotion. Mainly, if you consider prema, this is related only to Radha Krishna worship or even for other Vishnu worship? These steps are applicable? ಈಗ ಭಕ್ತಿಯ ಹಂತಗಳು ಅಂತ ತಾವು ವರ್ಣಿಸಿದ್ದೀರಿ. ಶ್ರದ್ಧೆ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ಆಸಕ್ತಿ, ದೃಢತೆ, ನಿಷ್ಠ ಅಂತೆಲ್ಲ ಹೇಳಿದ್ದೀರಿ. ನಾವು ಇಂಥ ಹಂತಗಳನ್ನು ರಾಧಾಕೃಷ್ಣರ ಸೇವೆ ಮಾಡಬೇಕಾದ್ರೆ ಇಂಥ ಹಂತಗಳನ್ನು ನಾವು ಪರಿಗಣಿಸ್ತೇವೋ ಅಥವಾ ವಿಷ್ಣು ನಾರಾಯಣನನ್ನು ಪೂಜಿಸುವಾಗ ಆಗ ಕೂಡ ಇಂಥ ಹಂತಗಳನ್ನು ನಾವು ನೋಡ್ತೀವಾ ಅಂತ ಕೇಳ್ತಾ ಇದ್ದಾರೆ. So the process of bhakti, starting in sadhana, going through bhava to prema, is applicable for any authorized form of the Lord.
ನೋಡಿ, ಭಕ್ತಿಯ ಹಂತಗಳು ನಾವು ನಾರಾಯಣನನ್ನು ಪೂಜಿಸಿದಾಗಲೂ ಸಹ, ವಿಷ್ಣುವನ್ನು ಪೂಜಿಸಿದಾಗಲೂ ಸಹ, ರಾಧಾಕೃಷ್ಣನನ್ನು ಆರಾಧಿಸಿದಾಗ ಸಹ ಈ ಭಕ್ತಿಯ ಹಂತಗಳು ಯಾವುದೇ ಭಕ್ತಿ ಮಾರ್ಗದಲ್ಲಿ ಈ ಹಂತಗಳು ಇರುತ್ತೆ. So one can attain prema for Vishnu or Rama or Narasimha or Krishna. ನೋಡಿ, ನಾವು ಪ್ರೇಮ ಅನ್ನೋದನ್ನು ಕೃಷ್ಣನ ಮೇಲೆ ಬೆಳೆಸ್ಕೋಬೋದು, ರಾಮನ ಮೇಲೆ ಬೆಳೆಸ್ಕೋಬೋದು, ವಿಷ್ಣುವಿನ ರೂಪದ ಮೇಲೆ ಕೂಡ, ವಿಷ್ಣುವಿನ ಅವತಾರಗಳ ಮೇಲೆ ಕೂಡ ಬೆಳೆಸ್ಕೋಬಹುದು. So we have famous devotees, we have Hanuman, ಉದಾಹರಣೆಗೆ ಹನುಮಂತ, we ಹನುಮಾನ್, have Ambarish, ಉದಾಹರಣೆಗೆ ಅಂಬರೀಷ, we have Prahlad, ಉದಾಹರಣೆಗೆ ಪ್ರಹ್ಲಾದ, we have Dhruva. ಧ್ರುವ ಮಹಾರಾಜ. They all had prema for different forms of the Lord. ಅವರಿಗೆಲ್ಲರೂ ಕೃಷ್ಣನ ಮೇಲೆ ಪ್ರೇಮ ಬೆಳೆದಿತ್ತು, ಆದರೆ ಕೃಷ್ಣನ ಬೇರೆ ಬೇರೆ ರೂಪಗಳ ಮೇಲೆ ಪ್ರೇಮ ಬೆಳೆದಿತ್ತು. So one can attain prema for any of these forms. ಭಗವಂತನ ಅಧಿಕೃತವಾದಂಥ ಯಾವುದೇ ರೂಪದ ಮೇಲೆ ನಾವು ಪ್ರೇಮವನ್ನು ಬೆಳೆಸ್ಕೋಬಹುದು. The difference is a difference in rasa. ಆದರೆ ತಾರತಮ್ಯ ಇದೆ, ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಏನು ಅಂದ್ರೆ, For the ಭಗವಂತ ಯಾವ ರೀತಿ ಸ್ಪಂದಿಸುತ್ತಾನೆ ಅನ್ನೋದ್ರ ಮೇಲೆ ವ್ಯತ್ಯಾಸಗಳು ಬರುತ್ತೆ. For the Vishnu forms and avatar forms, generally it is either Shanta or Dasya rasa. ನೋಡಿ, ಸಾಧಾರಣವಾಗಿ ವಿಷ್ಣು, ರಾಮ, ನಾರಾಯಣನ ಅವತಾರಗಳಿಗೆ ನಾವು ನಮ್ಮ ಕಡೆಯಿಂದ ನಾವು ಪ್ರೇಮ ತೋರಿಸಿದ್ರು, ಭಗವಂತ ವಿಷ್ಣು ಸಾಧಾರಣವಾಗಿ ನಾವು ದಾಸ್ಯ ಭಾವ ಅಥವಾ ಶಾಂತ ಭಾವದಲ್ಲೇ ಭಕ್ತಿ ತೋರಿಸ್ಕೋಬಹುದು. For Krishna, it could be any of the 5 rasas. ಆದರೆ ಕೃಷ್ಣನ ಮೇಲೆ ನಾವು ಆಸಕ್ತಿ ತೋರಿಸೋದಾದ್ರೆ, ಪ್ರೇಮವನ್ನು ತೋರಿಸೋದಾದ್ರೆ, ಕೃಷ್ಣನ ಮೇಲೆ 5 ರೀತಿಯ ರಸಗಳ ನಾವು ಅನುಭವಿಸಬಹುದು. And for all the other forms, even the Shanta and Dasya is covered with Aishvarya, reverence for the Lord. ಹಾಗೂ ಉದಾಹರಣೆಗೆ ರಾಮ, ನಾರಾಯಣ, ವಿಷ್ಣು ಆ ರೂಪಗಳನ್ನು ಆರಾಧಿಸಿದಾಗ ನಾವು ದಾಸ್ಯ ಭಾವದಲ್ಲೇ ಮಾಡಿದ್ರು ಸಹ, ಬೇರೆ ಭಾವದಲ್ಲಿ ಮಾಡಿದ್ರು ಸಹ ಐಶ್ವರ್ಯ ಭಾವ ಅನ್ನೋದು ಮಿಶ್ರಿತವಾಗಿರುತ್ತೆ. ಐಶ್ವರ್ಯ. For Krishna, you can worship with Aishvarya in Dwarka, or you can worship without the Aishvarya, Madhurya, in Vrindavan. ಆದರೆ ಕೃಷ್ಣನಿಗೆ ನಾವು ಆರಾಧಿಸುವುದಾದರೆ, ಪ್ರೇಮ ಅನ್ನೋದು ಬೆಳೆದ ಮೇಲೆ ಕೃಷ್ಣನ ಜೊತೆ ಪ್ರೇಮ ಕೃಷ್ಣ ಸ್ಪಂದಿಸುವುದು, ಅದು ಐಶ್ವರ್ಯ ಭರಿತ ಪ್ರೇಮ. ಅಂದರೆ ಕೃಷ್ಣನ ದ್ವಾರಕಾ ಲೀಲೆಯಲ್ಲಿ ನಾವು ನೋಡ್ಬೋದು. ಐಶ್ವರ್ಯ ಇಲ್ಲದಂಥ ಶುದ್ಧ ಪ್ರೇಮ ಸ್ಪಂದಿಸೋದಾದರೆ, ಅಂಥ ಒಂದು ಸಂಬಂಧ ಇರೋದಾದರೆ ಅದು ನಾವು ವೃಂದಾವನದಲ್ಲಿ ನೋಡ್ಬೋದು. Maharaj, one question. Hare Krishna, Maharaj. So in 6th chapter, Krishna says like, if a devotee falls down from bhakti, will continue from where he stopped in the next birth. So like you mentioned, like if a devotee does aparadh, then his bhakti is destroyed. So can you clarify and that what happens to the bhakti he has already done? Even that gets destroyed, or what happens when? ನಾವು ಭಕ್ತಿ ಮಾಡ್ತೀವಿ, ಅಪರಾಧ ಮಾಡಿದ್ವಿ, ವೈಷ್ಣವ ಅಪರಾಧ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ವೈಷ್ಣವ ಅಪರಾಧ ಮಾಡಿದಾಗ ಭಕ್ತಿ ಕ್ಷೀಣವಾಗುತ್ತೆ, ನಾಶವಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಆದರೆ ನಾವು ಶಾಸ್ತ್ರದಲ್ಲಿ ಮತ್ತೊಂದು ಮಾತು ಹೇಳಿದ್ದಾರೆ. ನಾವು ಭಕ್ತಿಯ ಯಾವ ಹಂತದಲ್ಲಿ ಭಕ್ತಿ ಮಾಡೋದನ್ನು ನಿಲ್ಲಿಸಿದ್ರು, ನಾವು ಮುಂದೆ ಬರುವ ಜೀವನದಲ್ಲಿ ಯಾವ ಹಂತದಲ್ಲಿ ನಿಲ್ಲಿಸಿದ್ವೋ ಅಲ್ಲಿಂದ ಪುನರಾರಂಭವನ್ನು ಮಾಡ್ಬೋದು ಅಂತ ಹೇಳ್ತಾರೆ. ಯಾವ ರೀತಿ ಅರ್ಥ ಮಾಡ್ಕೋಬೇಕು? So generally we continue where we left off, life after life. ಸಾಧಾರಣವಾಗಿ ಈ ಒಂದು ವಿಷಯವನ್ನು ನಾವು ಹೇಳ್ಬೋದು. But ನಾವು ಯಾವ ಹಂತದಲ್ಲಿ ಭಕ್ತಿಯನ್ನು ಈ ಜೀವನದಲ್ಲಿ ಬಿಡ್ತೀವೋ ಮುಂದಿನ ಜೀವನದಲ್ಲಿ ಅದೇ ಹಂತದಿಂದ ಪುನರಾರಂಭ ಮಾಡಬಹುದು ಅಂತ ಹೇಳ್ಬೋದು. aparad will disturb that. ಆದರೆ ಅಪರಾಧಗಳು ಮಾಡೋದಾದ್ರೆ ಈ ಒಂದು ಸಂಬಂಧ, ಈ ಒಂದು ಪದ್ಧತಿ ನಾಶವಾಗಬಹುದು. In the case of Bharat, he became a deer, but then next life he got prema. ನೋಡಿ, ಉದಾಹರಣೆಗೆ ಭರತ ಮಹಾರಾಜ ಅಪರಾಧ ಮಾಡ್ದ, ಮುಂದಿನ ಜನ್ಮದಲ್ಲಿ ಜಿಂಕೆ ಮರಿಯಾಗಿ ಹುಟ್ಟಿದ, ಅದಾದ ನಂತರ ಬಂತ ಜನ್ಮದಲ್ಲಿ ಮತ್ತೆ ಶುದ್ಧ ಭಕ್ತನಾದ. So Supreme Lord is very merciful to a person who's got to the bhava stage, so he makes some nice arrangement for them. ನೋಡಿ, ಸಾಧಾರಣವಾಗಿ ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಕೃಷ್ಣನಿಗೆ ತನ್ನ ಶುದ್ಧ ಭಕ್ತರ ಮೇಲೆ ವಿಶೇಷವಾದಂಥ ಕರುಣೆ ಇರುತ್ತೆ. ಅದಕ್ಕೆ ಭರತ ಮಹಾರಾಜನಿಗೆ ಅಪರಾಧ ಮಾಡಿದ್ರು ಸಹ ಒಂದೇ ಜೀವನಾವಧಿ ನಂತರ
ಮತ್ತೆ ಶುದ್ಧ ಭಕ್ತಿಯ ಸ್ಥಾಯಿಗೆ ಹಂತಕ್ಕೆ ವಾಪಸ್ ಕರ್ಕೊಂಡು ಬಂದ ಭಗವಂತ. Those who are on a lesser stage and commit more serious aparadhs may get worse effects. ಆದರೆ ನಾವು ಭಾವದ ಹಂತಕ್ಕೆ ಇನ್ನೂ ಹೋಗಿಲ್ಲದೆ ನಾವು ನಾವು ತೀವ್ರವಾದಂತಹ ಒಂದು ಅಪರಾಧಗಳು ಮಾಡೋದಾದ್ರೆ ಅದರ ಪರಿಣಾಮ ಭಕ್ತಿ ನಾಶ ಆಗ್ಬೋದು. So Lord Chaitanya says this is the mad elephant offense. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಇದು ಹುಚ್ಚು ಆನೆ ಭಕ್ತಿಯ ಒಂದು ಏನು ಹೇಳ್ತಾರೆ ಭಕ್ತಿಯ ಮೇಲೆ ಪ್ರಭಾವ ಒಂದು ಸಣ್ಣ ಮರದ ಮೇಲೆ ಗಿಡದ ಮೇಲೆ ಆನೆ ತುಳಿದ್ರೆ ಯಾವ ರೀತಿ ಪ್ರಭಾವ ಆಗುತ್ತೋ ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಮ್ಯಾಡ್ ಎಲಿಫೆಂಟ್ ಅಫೆನ್ಸ್. ಹುಚ್ಚು ಆನೆ ನಮ್ಮ ತೋಟದ ಮೇಲೆ ಬಿಟ್ಟಾಗ ಯಾವ ರೀತಿ ಮರಗಳಿಗೆಲ್ಲ ಅಪಾಯ ಆಗುತ್ತೋ ಅದೇ ರೀತಿ ನಮ್ಮ ಭಕ್ತಿ ಕ್ಷೀಣವಾಗ್ಬಿಡುತ್ತೆ. So what happens when the mad elephant comes in your banana garden? ನಮ್ಮ ಬಾಳೆ ತೋಟದಲ್ಲಿ ಒಂದು ಹುಚ್ಚು ಆನೆ ಬಂದ್ರೆ ಏನಾಗುತ್ತೆ? ತೋಟ ಉಳಿಯುತ್ತಾ? He destroys all the trees. ಎಲ್ಲ ಗಿಡ ಮರಗಳನ್ನು ಸರ್ವನಾಶ ಮಾಡಿಬಿಡುತ್ತೆ ಈ ಹುಚ್ಚು ಆನೆ. So that you have to plant some new trees. ಆಗ ನಾವು ಹೊಸ ಗಿಡಗಳನ್ನೇ ಹಾಕಬೇಕಾಗುತ್ತೆ ಹೊರತು ತುಳಿದಂಥ ಗಿಡಗಳು ಉಳ್ಕೊಳ್ಳಲ್ಲ. Okay, Hare Krishna. Thank you very much. It's extended time with so much bliss. Hare Krishna, Hare